ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕಾದಂಬರಿ ಡಾಕ್ಟರ್ ಕೆ ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು. ಮನೋಜೀವಿಯಾದ ಮಾನವ ಕುಲವು ಈ ಭೂಮಿಯ ಮೇಲೆ ನೆಲೆಸಿದ ಅಲ್ಪಾವಧಿಯಲ್ಲಿ ಅಮಿತ ವಿಶ್ವಗಳಿಂದ ಕೂಡಿರುವ ಬಿಲಿಯಗಟ್ಟಲೆ ವರ್ಷಗಳಿಂದ ಕಾಣಿಸಿಕೊಂಡು ಬಂದ ಮಹಾ ಜಗತ್ತಿನ ಬರಿಯ ಸೆರೆಗೊಂದರ ಸೂಕ್ಷ್ಮ ಎಳೆಯನ್ನು ಕೂಡ ಚೆನ್ನಾಗಿ ಕಂಡಿರಲಾರದು. ಆದರೆ ಆತ ತನ್ನ ಅಲ್ಪಮತಿಗೆ ಗೋಚರಿಸಿದ ಅದ್ಭುತ ಆಶ್ಚರ್ಯಗಳಿಂದ ಚಕಿತಗೊಂಡು ಈ ಜಗತ್ತೇನು, ಯಾರು ಅದನ್ನು ಸೃಷ್ಟಿಸಿದರು, ಯಾಕೆ, ನಾನು ಎಂಥವ, ಯಾತಕ್ಕಿದ್ದೇನೆ ಎಂಬ ಪ್ರಶ್ನೆ ಕೇಳತೊಡಗಿದ. ಬರಿದೇ ಪ್ರಶ್ನೆ ಕೇಳಿದರೆ ಸಾಲದಲ್ಲ, ತನ್ನ ಎಟುಕಿಗೆ ಸಿಗದಂಥ ವಿಷಯವನ್ನು ಸಿಕ್ಕಿದಂತೆಯೇ ನೆನೆದು ಮನಸ್ಸನ್ನು ಕಲ್ಪನಾಲೋಕಕ್ಕೆ ಹರಿಯಗೊಟ್ಟು ಅಲ್ಲಿ ಕಂಡ ಕನಸನ್ನು ನಿಜ ಸತ್ಯ ಎಂದು ಸಾರುತ್ತಲೂ ಬಂದ. ಅವರವರ ಕಲ್ಪನೆ ಎಷ್ಟೆಷ್ಟು ಬೆಡಗಿನದೋ ಭವ್ಯವೋ ಅದರ ಮೇಲಿಂದ ಅವರು ಹೇಳಿದ್ದೇ ಸತ್ಯವೆನಿಸಿತು. ಅಷ್ಟೊಂದು ವಿಸ್ತಾರಕ್ಕೆ ಕಲ್ಪನೆಯನ್ನು ಬೆಳೆಯಿಸಲಾರದವರು ಅಂಥದನ್ನು ಮೂಕ ಮೌನದಿಂದ ಹಿರಿಯರಾಡಿದ ಒಂದೊಂದು ಸೊಲ್ಲೂ ಅಕ್ಷರಶಃ ಸತ್ಯವೆಂದೂ ತಿಳಿದು ನಂಬಿ ಬಂದರು. 1000 ಜನರು 1000 ಬಗೆಗಳಿಂದ ಹರಿಯಿಸಿದ ಈ ಕಲ್ಪನಾ ವಿಲಾಸಗಳು ಪರಸ್ಪರ ಘರ್ಷಣೆಗೆ ಕಾರಣವಾದುದೂ ಉಂಟು. ಭಾರತ ದೇಶ, ಇಲ್ಲಿಯೇ ಇದ್ದ ಜನರು, ಆಮೇಲೆ ಬಂದ ಜನರೂ ಸಹ ಇದಕ್ಕೆ ಆಕ್ಷೇಪವಲ್ಲ. ಇಲ್ಲಿನ ಜನರು ಪರಂಪರೆಯಿಂದ ಪಡೆದು ಬಂದ ಕಲ್ಪನಾ ವಿಲಾಸಗಳನ್ನು ಈ ಕಾದಂಬರಿಯ ಮೂಕಜ್ಜಿ ತನ್ನ ಕಲ್ಪನಾ ವಿಲಾಸದಿಂದ ಕೆದಕಿ ನೋಡುತ್ತಿದ್ದಾಳೆ. ಈ ಕಾದಂಬರಿಗೆ ಕಥಾನಾಯಕನಿಲ್ಲ, ನಾಯಕಿಯಿಲ್ಲ. ಮೂಕಜ್ಜಿಯೂ ಸಹ ಇಲ್ಲಿ ಕಥಾನಾಯಕಿಯಲ್ಲ. ಸಾಂಪ್ರದಾಯಿಕತೆಯಿಂದ ಹರೆಗಟ್ಟಿದ ಮನಸ್ಸುಗಳನ್ನು ತುಸುತುಸುವಾಗಿಯೇ ಕಾಯಿಸಿ ಕರಗಿಸುವ ಕೆಲಸ ಅವಳದ್ದು. ಅಂಥ ಅಜ್ಜಿಯೊಬ್ಬಳು ಇದ್ದಾಳೆಯೇ ಎಂಬ ಸಂಶಯ ಬಂದರೆ ನಮ್ಮ ಸಂಸ್ಕೃತಿಯ ನಂಬಿಕೆಗಳ ಕುರಿತಾದ ಸಂಶಯ ಪಿಶಾಚಿಯ ರೂಪವೇ ಅವಳೆಂದು ತಿಳಿದರಾಯಿತು. ಆದರೂ ಅವಳು ನಮ್ಮಲ್ಲನೇಕರಲ್ಲಿ ಪಿಶಾಚಿಯಂತಲ್ಲ, ಪ್ರಾಮಾಣಿಕ ಸಂದೇಹಗಳ ರೂಪದಲ್ಲಿ ಬದುಕಿಕೊಂಡೇ ಇದ್ದಾಳೆ. ಅವಳ ಮೊಮ್ಮಗನಾದ ಸುಬ್ಬರಾಯನಂಥವರು ಹಲವರಿದ್ದಾರೆ. ಆ ಅಜ್ಜಿ ಮೊಮ್ಮಗ ಇಬ್ಬರೂ ಸೇರಿ 4-5 ಸಾವಿರ ವರ್ಷಗಳಿಂದ ಹರಿದು ಬಂದಿರುವ ಸೃಷ್ಟಿ ಸಮಸ್ಯೆಯೊಂದನ್ನು ಮಥಿಸಲು ಇಲ್ಲಿ ಯತ್ನಿಸುತ್ತಾರೆ. ಅವಾಸ್ತವಿಕಳೆನಿಸುವ ಅಜ್ಜಿ ಅನೇಕ ವಾಸ್ತವಿಕ ಇತಿಹಾಸಾಂಶಗಳನ್ನು ತನ್ನ ಒಳದಿಳಿವಿನಿಂದ ನಮ್ಮ ಮುಂದೆ ಇರಿಸುತ್ತಾಳೆ. ಕಾದಂಬರಿಯ ನಾಗಿ, ರಾಮಣ್ಣ, ಜನ್ನ ಮೊದಲಾದವರು ಸೃಷ್ಟಿ ಶಕ್ತಿಯನ್ನು ಅವಹೇಳನ ಮಾಡುವ ಮನೋಧರ್ಮಕ್ಕೆ ವಾದಿಗಳೋ ಪ್ರವಾದಿಗಳೋ ಸಾಕ್ಷಿದಾರರೋ ಆಗಿ ಕಾಣಿಸುತ್ತಿದ್ದಾರೆ. ತಮ್ಮ ಅಪಕ್ವ ನಂಬುಗೆಗಳನ್ನು ಪರರ ಮೇಲೆ ಹೊರಿಸಿದ ಜನರ ಕಥೆಯೂ ಇಲ್ಲಿದೆ. ಅದರಿಂದಾಗಿ ಇಂದಿನ ನಮಗೆ ಕೇಳಿಸದೆ ಹೋದ ಕೆಲವು ಯಾತನೆಯ ಧ್ವನಿಗಳನ್ನೂ ಕೇಳುವಿರಂತೆ. ಅಧ್ಯಾಯ 1. ಕಥೆಗಳನ್ನು ಕೇಳುವುದೆಂದರೆ ಪ್ರತಿಯೊಬ್ಬರಿಗೂ ಇಷ್ಟವೇ. ಅದನ್ನು ಓದುವುದರಲ್ಲಿ ಅನೇಕ ವಿದ್ಯಾವಂತರು ಸಮಯ ಕಳೆಯುತ್ತಾರೆ. ಬರೆದ ಕಥೆಗಳಲ್ಲಿ ಬರೆದಾತನ ಹೆಸರೂ ಇರುತ್ತದೆ. ಕಥೆ ಬರೆದು ಅವನಿಗೆ ಒಂದಿಷ್ಟು ಪ್ರಸಿದ್ಧಿ ಬಂದಿತಾದರೆ ಅವನು ಹೇಳಿದ್ದೆಲ್ಲ ವೇದವಾಗುತ್ತದೆ. ನಾನೂ ಒಬ್ಬ ವಿದ್ಯಾವಂತನೇ, ಅಂದರೆ ಶಾಲೆಗೆ ಹೋದವನು, ಕಾಲೇಜಿನ ಹೊಸ್ತಿಲನ್ನೂ ಒಂದಿಷ್ಟು ತುಳಿದು ಬಂದವನು. ನನ್ನ ಎಳೆತನದಲ್ಲಿ ಸಾಕಷ್ಟು ಕಥೆ ಓದಿದ್ದೇನೆ. ಓದುವಾಗ ಕಿವಿ ನಿಮಿರುತ್ತಿತ್ತು. ಅದು ಬತ್ತೀಸ ಪುತ್ತಲಿ ಕಥೆಯಾದರೂ ಸರಿಯೇ, ಯಮಯಾಮಿನಿ ಕಥೆಗಳಾದರೂ ಸರಿಯೇ, ಮನಸ್ಸಿಗೆ ಸಂತೋಷವಾಗುತ್ತದೆ. ಓದುತ್ತಿದ್ದಷ್ಟು ಕಾಲ, ಆಮೇಲೆ ನೆನಪು ಉಳಿದಷ್ಟು ಸಮಯ ಆ ಕಥೆಯ ಪಾತ್ರಗಳು, ಘಟನೆಗಳು, ಅದ್ಭುತಗಳು, ಆಶ್ಚರ್ಯಗಳು ನಮ್ಮ ತಲೆಯಲ್ಲಿ ಸುಳಿಯುತ್ತಲೇ ಇರುತ್ತವೆ. ಆ ನೆನವರಿಕೆಯಲ್ಲಿ ಊಟಕ್ಕೆ ಕುಳಿತರೆ ಬಡಿಸಿದ್ದೂ ತಿಳಿಯುವುದಿಲ್ಲ, ಉಂಡದ್ದೂ ಗೊತ್ತಾಗುವುದಿಲ್ಲ. ಮನಸ್ಸು ಕಥೆಯಲ್ಲೇ ತೇಲಿ ಮುಳುಗುವುದರಿಂದ ಹೀಗಾಗುವುದು ಸಹಜ. ಅನಂತರ ಓದಿದ ಕಥೆಗಳ ವಿವರ ಮರವೆಯಾಗುತ್ತಾ ಸರಿದಂತೆ ಕೆಲವಾದರೂ ಮುಖ್ಯ ಪ್ರಶ್ನೆಗಳು ಕಾಡತೊಡಗುತ್ತವೆ ಮನಸ್ಸನ್ನು. ಸೂಸಮ್ಮ ಬಾಗಿಲು ತೆರೆ, ಅಂದರೆ ಗವಿಯ ಬಾಗಿಲು ತೆರೆಯುವುದು ಸಾಧ್ಯವೇ? ಅಲಿಬಾಬಾ ನಿಜಕ್ಕೂ ಇದ್ದನೇ? ಇಲ್ಲ, ಆ ಒಂದು ಗುಹೆಯು ಬಾಗಿಲನ್ನಲ್ಲಾಡಿಸಿ ಮಾತನಾಡಿದ್ದು ನಿಜವೇ? ಮಂತ್ರವಾದಿ ಕಲ್ಲನ್ನು ಕೈಯಲ್ಲಿ ಹಿಡಿದು ಮಾಟ ಮಾಡಿದರೆ ಕಲ್ಲಿನ ಬದಲು ವಜ್ರ ಕಾಣಿಸುವುದು ಶಕ್ಯವೇ? ಇಂಥ ಸಂಶಯಗಳು ಹುಟ್ಟಿಕೊಳ್ಳುತ್ತವೆ. ಅಲ್ಲ, ಅದು ಅಸಾಧ್ಯ ಎಂಬ ಪ್ರಾಯ ಆಗ ನನ್ನದಾಗಿರಲಿಲ್ಲ. ಆದರೆ ಹಾಗೆ ಅನ್ನಬೇಕು ಎಂದು ಕಾಣಿಸುವುದೂ ಸಾಧ್ಯವಿರಲಿಲ್ಲ. ಹಿರಣ್ಯಕಶ್ಯಪು ಕಂಬಕ್ಕೆ ಒದೆಯನ್ನು ಕೊಟ್ಟಾಗ ನರಸಿಂಹ ಬಂದದ್ದು ಅಲ್ಲ ಎನ್ನಲೇ? ಧ್ರುವ ನೆಟ್ಟಗೆ ನಕ್ಷತ್ರಲೋಕಕ್ಕೆ ಹೋದದ್ದು ಅಲ್ಲ ಎನ್ನಲೇ? ದೇವರು ಅವನಿಗೆ ವರವನ್ನು ಕೊಡಲಿಲ್ಲ ಅನ್ನಲೇ? ದೂರ್ವಾಸರಂಥ ಮಹಾಋಷಿಗಳು ಶಾಪವನ್ನು ಕೊಡಲಿಲ್ಲ?
ಕೊಟ್ಟರೂ ಹಾಳಾಗಲಾರದು ಎನ್ನಲೇ. ಈ ಪುರಾಣ ಕಥೆಗಳೆಲ್ಲವೂ ಸುಳ್ಳಲ್ಲವಾದರೆ ಬತ್ತೀಸ ಪುತ್ತಲಿ, ಅಲಿಬಾಬಾ ಅಷ್ಟೇ ಅಲ್ಲ, ಅಂಗಳ ದುಗ್ಗುವಿನಂಥ ಕಥೆಗಳು ಯಾತಕ್ಕೆ ಸುಳ್ಳಾಗಿ ಕಾಣಬೇಕು ಎಂಬ ಮನಸ್ಸಿತ್ತು ನನ್ನದು. ಮುಂದೆ ನಾನು ಒಂದಿಷ್ಟು ಹೆಚ್ಚಿಗೆ ಓದಿಕೊಂಡೆ. ಆಚೆ ಈಚೆ ನಡೆಯುತ್ತಿರುವುದನ್ನು ಕಂಡೆ. ಕಂಡದ್ದು ಹೆಚ್ಚಾದಂತೆ ಇಂಥ ಕಥೆಗಳನ್ನು ನಂಬಿದರೆ ನಷ್ಟವಿಲ್ಲ ಎಂದು ಕಾಣಿಸಿತು. ಅವಕ್ಕಿಂತ ಹೆಚ್ಚಿನ ಚಮತ್ಕಾರ ನಮ್ಮ ಊರು ಮನೆಗಳಲ್ಲೇ ನಡೆಯುತ್ತದೆ. ಒಂದೆರಡು ಹೆಸರುಗಳನ್ನು ಹೇಳುತ್ತೇನೆ. ಹೇಳಿದರೆ ಅದೇ ಹೆಸರಿನವರು ಇದ್ದರು ಎಂದು ನೀವು ತಿಳಿಯದಿದ್ದರಾಯಿತು. ನಮ್ಮ ಊರಿನ ಸಮೀಪದ ತಿಪ್ಪಯ್ಯನವರು ಗೊತ್ತು. ಗುರುತಿನ ವಿಧವೆಯರಿಗೆ ಸುಳ್ಳು ಪಳ್ಳು ಹೇಳಿ ಹೇಳಿ ಭರವಸೆ ಕೊಟ್ಟು ಅವರ ಆಸ್ತಿ ಪಾಸ್ತಿಗಳನ್ನು ನುಂಗಿದರಂತೆ. ಅವರು ತುಂಬ ಶ್ರೀಮಂತರಾಗಿರುವುದು ನಿಜ. ದುಡಿದದ್ದನ್ನು ಮಾಡಿದ್ದನ್ನು ಕಾಣೆ. ಅವರ ಒಕ್ಕಲು ಹುಡುಗನೊಬ್ಬ ಅವರ ಹಿತ್ತಲಿನಿಂದ ಮಾವಿನ ಮಿಡಿಯೊಂದನ್ನು ಕದ್ದಾಗ ಅವನನ್ನು ಕಂಬಕ್ಕೆ ಬಿಗಿಯಿಸಿ ಬಾರು ಕೋಲಿನಿಂದ ಹೊಡೆಸಿದರಂತೆ. ವಿಧವೆಯರ ಆಸ್ತಿ ನುಂಗಿದಷ್ಟೇ ನಿಜ ಇದು. ನನ್ನ ತಾರುಣ್ಯದಲ್ಲಿ ಕೇಳಿದ್ದೇನೆ ಈ ಕತೆಗಳನ್ನು. ಅದನ್ನು ಕೇಳಿದಾಗ ನಂಬಲಾಗದ ಒಂದೆರಡು ವಿಷಯಗಳು ಮಾತ್ರ ನನ್ನನ್ನು ಕಾಡುತ್ತಿದ್ದವು. ನಮ್ಮ ಊರಿನ ಸುತ್ತಮುತ್ತಲಿನಲ್ಲಿ ಹಲವರು ಹಿರಿಯರಿದ್ದಾರೆ, ಮರ್ಯಾದೆವಂತರಿದ್ದಾರೆ. ಅವರೆಲ್ಲರೂ ಯಾಕೆ ತೆಪ್ಪಗೆ ಅದನ್ನೆಲ್ಲ ಕಂಡು ಕುಳಿತರೆಂಬುದು ಅರ್ಥವಾಗುವುದಿಲ್ಲ. ಅಷ್ಟೇ ಅಲ್ಲ, ತಿಪ್ಪಯ್ಯನವರು ತಮ್ಮ ಮನೆಗೆ ಬಂದರೆ, ಸ್ವಾಮಿ, ತಾವು ಬಂದದ್ದು ಭಾಗೀರಥಿಯೇ ಬಂದ ಹಾಗಾಯಿತು ಎಂದೆನ್ನುತ್ತಿದ್ದರು. ಯಾಕೆ ಅನ್ನುತ್ತಿದ್ದರು? ನಾನು ನಮ್ಮಜ್ಜಿಗೆ ಇದೇ ಪ್ರಶ್ನೆಯನ್ನು ಕೇಳಿದ್ದೆ ನನ್ನ ಚಿಕ್ಕಂದಿನಲ್ಲಿ. ತಿಪ್ಪಯ್ಯನವರ ವಿಚಾರದಲ್ಲಿಯೇ ಕೇಳಿದ್ದೆ. ಅವರು ಮಾತ್ರ ಅವನನ್ನು ಸುಡು, ಅವನ ಹೆಸರು ಕೇಳಿದರೆ ಮಿಂದು ಬರಬೇಕು ಎಂದಿದ್ದರು. ಅಂಥವರು ಒಬ್ಬರಾದರೂ ನಮ್ಮ ಮನೆಯಲ್ಲೇ ಇದ್ದಾರಲ್ಲ ಎನ್ನಿಸಿತ್ತು ನನಗೆ. ಇನ್ನೊಮ್ಮೆ ನಮ್ಮ ಊರಲ್ಲಿ ಒಂದು ರಾತಾರಾತ್ರಿ ಖೂನಿ ದರೋಡೆಗಳಾದವು. ತಿಪ್ಪಯ್ಯನವರ ದಾಯವಾದಿಗಳಲ್ಲೊಬ್ಬರ ಮನೆಯನ್ನು ಸುಟ್ಟರು, ಸೂರೆ ಮಾಡಿದರು. ಅವರು ಊರಲ್ಲಿರಲಿಲ್ಲ. ಆ ವೇಳೆಗೆ ಕಾಶಿಗೆ ಹೋಗಿದ್ದರು. ಅವರು ಇರುತ್ತಿದ್ದರೆ ಅವರಿಗೂ ಮನೆ ಕಾವಲಿನ ಸುಬ್ಬನ ಗತಿಯೇ ಬರುತ್ತಿತ್ತು. ಆ ಸುಬ್ಬ ದರೋಡೆಗೆ ಬಂದವರನ್ನು ಬಿಡಲಿಲ್ಲ. ಬಂದವರ ಧ್ವನಿಯಿಂದ ಅವರು ಯಾರೆಂಬುದನ್ನು ಗುರುತಿಸಿದ, ಕೂಗಿದ, ಅಟಕಾಯಿಸಿದ. ಅವನನ್ನೇ ಕೊಂದರು. ಅವನ ಮಗ್ಗುಲಿಗೆ ಮಲಗಿದ್ದ ಅವನ ಹುಡುಗ ಹೆದರಿ ಓಡಿಹೋದ. ಅವನು ಈ ಯಾವತ್ತು ಅನ್ಯಾಯವನ್ನು ಕಂಡಿರಬೇಕು. ಅವನು ಮಾತ್ರ ಒಡೆಯರು ಊರಿಗೆ ಬರುವ ತನಕವೂ ಅಡಗಿಕೊಂಡೇ ಇದ್ದ. ಇದಾದ 3 ದಿನಗಳ ಮೇಲೆ ಯಾತ್ರೆಗೆ ಹೋದ ಮನೆಯವರು ಬಂದರು. ಆಗ ಆ ಹುಡುಗ ಅವರಿಗೇನಾದರೂ ಹೇಳಿದ್ದರೆ ಹೇಳಿರಬಹುದು. ಇತ್ತಲಾಗಿ ಊರಲ್ಲಿ ಸಾವು ಸುಲಿಗೆ ಆದ ಮೇಲೆ ಕುಂದಾಪುರದಿಂದ ಪೊಲೀಸಿನವರು ಬಂದರು. ದೊಡ್ಡ ದೊಡ್ಡ ಆಫೀಸರುಗಳೂ ಬಂದರು. ಭರ್ಜರಿ ತನಿಖೆಯಾಯಿತು. ಊರ ಜನರ ಮನಸ್ಸಿನಲ್ಲಿ ಇದು ತಿಪ್ಪಯ್ಯನವರ ಕಾರುಭಾರ ಎಂದೇ ಇತ್ತು. ಆದರೆ ಪೊಲೀಸರು ಬಂದು ತನಿಖೆ ನಡೆಸಿ ರಿಪೋರ್ಟ್ ಬರೆದದ್ದು ತಿಪ್ಪಯ್ಯನವರ ಮನೆ ಹೆಬ್ಬಾಗಿಲಿನಲ್ಲಿ ಕುಳಿತುಕೊಂಡೆ. ಯಾತ್ರೆಯಿಂದ ಮರಳಿ ಬಂದ ಪೂರ್ಣಯ್ಯನವರು ಏನು ಮಾಡಿದರೂ ದರೋಡೆ ಕೊಲೆಗಳು ತುಬ್ಬು ಆಗಲಿಲ್ಲ. ಸುಬ್ಬ ಸತ್ತವ ಸತ್ತನೆ, ಎಲ್ಲ ಬಿಡಿ. ಅವನ ಮಗ ತಾನು ಆ 3 ದಿನವೂ ಊರಲ್ಲಿರಲಿಲ್ಲ ಎಂದು ಹೇಳಿದನಂತೆ. ಜನ ಗುಸುಗುಸು ಅಂದರು. ತಿಪ್ಪಯ್ಯನವರಿಗೆ ತಿಳಿಯದೆ ಇದು ಆಗಿರಲಿಕ್ಕಿಲ್ಲ ಅಂತ. ಮೊದಲು ಗುಸುಗುಸು ಅಂದವರೂ ತಮ್ಮನ್ನು ತಿದ್ದಿಕೊಂಡರು. ಆ ಕಾಲದಲ್ಲಿ ನಮ್ಮ ಅಜ್ಜಿ ಅನ್ನುತ್ತಿದ್ದಳು, ಪರವೂರಿನ ದರೋಡೆಕೋರರು ನಮ್ಮ ಊರಿಗೆ ಬಾರದೆ ಶತಮಾನವಾಯಿತು ಅಂತ. ಇನ್ನೊಂದು ಸಣ್ಣ ಕತೆ ಹೇಳುತ್ತೇನೆ. ಅದೆಂದರೆ ರಾಮಣ್ಣನ ಹೆಂಡತಿ ನಾಗಿಯ ಕತೆ. ರಾಮಣ್ಣ ಎಣ್ಣೆ ಮಾರಿ ಜೀವಿಸುವವನು. ಮನೆಯಲ್ಲಿ ಗಾಣ ಉಂಟು. ಅವನು ಮಾಡಿದ ಒಂದೇ ಒಂದು ತಪ್ಪು ಕೆಲಸವೆಂದರೆ ಲಕ್ಷಣವಾದ ಒಂದು ಹುಡುಗಿಯನ್ನು ಮದುವೆಯಾಗಿ ತನ್ನ ಮನೆಗೆ ಕರೆತಂದದ್ದು. ಅದು ನಮ್ಮ ಅಜ್ಜಿ ಹೇಳಿದ ಮಾತು. ನನಗೆ ಅದೆಂದೂ ಮರವೆಯಾಗದು. ಅವಳ ಹೆಸರು ನಾಗಿ. ಹಾರಿಸಿಕೊಂಡು ಹೋದವರು 4 ವರ್ಷಗಳ ಮೇಲೆ ಅವಳನ್ನು ಎಂಜಲೆಲೆಯ ಹಾಗೆ ಉಂಡು ಹೊರಗೆ ಎಸೆದರಂತೆ. ಆಮೇಲೆ ಒಂದು ದಿವಸ ನನ್ನ ಗೆಳೆಯನೊಬ್ಬಾತ ನಮ್ಮೂರಿನ ಜಾತ್ರೆಗೆ ಬಂದವನು ಅವಳನ್ನು ನನಗೆ ಕೈಮಾಡಿ ತೋರಿಸಿ, ರಾಮಣ್ಣನ ಹೆಂಡತಿ ರಂಭೆ ಅವಳೇನೆ, ಈಗ ಹೇಗಿದ್ದಾಳೆ ನೋಡು, ಒಣಗಿದ ಪ್ರೇತ ಎಂದ. ನನಗೆ 4 ವರ್ಷಗಳ ಹಿಂದಕ್ಕೆ ಕೇಳಿದ ಅವಳ ಕತೆಯ ನೆನಪಾಯಿತು. ನಾನು ಕೇಳಿದೆ, ಯಾರು ಅಷ್ಟಕ್ಕೆಲ್ಲ ಕಾರಣರು ಎಂದು. ನನ್ನ ಸ್ನೇಹಿತ ರೂಪ ಎಂದ. ಆಗ ಹಿಂದೆ ಅಜ್ಜಿ ನುಡಿದ ಮಾತು ನನ್ನ ನೆನಪಿಗೆ ಬಂದಿತು. ಆದರೂ ಕೆದಕಿ ಕೇಳಿದೆ, ಯಾರಿಂದಾಯಿತು ಅದನ್ನು ಹೇಳು ಎಂದು. ಅವನು ನಗುತ್ತಾ, ರಾಮಣ್ಣನಂತೂ ಅಲ್ಲ, ಇವಳು ಅಲ್ಲ ಅನ್ನುತ್ತಾರೆ. ಹಾಗಾದರೆ? ಅವಳ ತವರು ಮನೆಯವರೇ ಮನೆಗೆ ಬರ ಹೇಳಿದರಂತೆ. ಚಿನ್ನ ಬೆಳ್ಳಿ ಆಸೆಯನ್ನು ತೋರಿಸಿ ಪುಸಲಾಯಿಸಿದರಂತೆ. ಅವಳನ್ನು 4 ದಿನ ಅಲ್ಲೆಲ್ಲೋ ಅಡಗಿಸಿಟ್ಟರಂತೆ. ಆಮೇಲೆ
ಹೊಳೆಗೆ ಇಳಿದ ಮೇಲೆ ಚಳಿಯಿಲ್ಲ ಎಂಬ ಗಾದೆ ಆಯಿತು. ಇಷ್ಟೆಲ್ಲ ಉಪಾಯ ಮಾಡಿದವರು ಅವಳನ್ನು ಇರಿಸಿಕೊಂಡರು. ಒಡವೆ ಆಭರಣ ಕೊಟ್ಟು ಅವಳು ಆ ಬಡವನನ್ನು ಮರೆಯುವ ಹಾಗೆಯೂ ಮಾಡಿದರು. ಅದು ಸಮನಲ್ಲವೇ? ಗಂಡನ ಮನೆಯಲ್ಲಿದ್ದರೆ ಅವಳು ಗಾಣದ ಎತ್ತಾಗಬೇಕಿತ್ತು. ಎಳೆಯ ಪ್ರಾಯ, ಎಷ್ಟು ಬುದ್ಧಿ ಇದ್ದೀತು ಅವನನ್ನು ಬಿಟ್ಟು ಓಡಿ ಬರುವುದಕ್ಕೆ. ಅಲ್ಲಿಯೂ ಏನಾದರೂ ಒಂದಿಷ್ಟು ಚೂರು ಪಾರು ಕಸರು ಬಂದಿರಲೂಬಹುದು. ಈಗ ನೋಡಬಾರದೆ? ತೆಗೆದುಕೊಂಡು ಬಂದವರಿಗೆ ಇವಳು ಬೇಡವಾದಳು. 2 ಮಕ್ಕಳಾದವು. ಹೇಗೆ ಉಳಿದೀತು ಮೊದಲಿನ ಚಂದ ಎಂದ. ನಾನು ಎಷ್ಟು ಒತ್ತಾಯಿಸಿದರೂ ಆ ವ್ಯಕ್ತಿಯ ಹೆಸರನ್ನು ಆತ ಹೇಳಲು ಒಡಂಬಡಲಿಲ್ಲ. ನಾನು ಹೆಚ್ಚಿಗೆ ಮಾತನಾಡಿಸಲಿಲ್ಲ. ನನ್ನ ಮಿತ್ರ ಮಾತನ್ನು ಮುಂದುವರಿಸುತ್ತಾ, ಇವಳು ಬಾಡಿದ ಮಾವಿನ ಮಿಡಿಯಾದಳು. ಅವರ ಮನಸ್ಸು ಮತ್ತೆಲ್ಲೆಲ್ಲೋ ಹರಿಯಿತು. ಇನ್ನು ಅವಳು ಸಾಕು ಅನಿಸಿತೋ ಬೇಡ ಅನಿಸಿತೋ ಗೊತ್ತಿಲ್ಲ. ಒಂದು ದಿವಸ ಅವಳಿಗೆ ಕೊಟ್ಟ ಚಿನ್ನ ಗಿನ್ನಗಳನ್ನು ಮುರಿಸಿ ಹೊಸತು ಮಾಡುವ ಎಂಬ ಆಸೆ ತೋರಿಸಿ ತಂದಿಟ್ಟುಕೊಂಡರು. ಮತ್ತೆ ಅಲ್ಲಿಗೆ ಹೋಗುವುದನ್ನು ನಿಲ್ಲಿಸಿದರು. ಅವಳಿಗೆ ಊಟಕ್ಕೆ ಕೊಡುವುದನ್ನೂ ನಿಲ್ಲಿಸಿದರು. ಅವಳು ಕಂಗಾಲುಗೊಂಡು ಅವರ ಮನೆಯ ಬಾಗಿಲಿಗೆ ಹೋಗಿ ಅತ್ತಳಂತೆ. ಅದಕ್ಕವರು, ನಮ್ಮ ಮನೆ ಅಂಗಳಕ್ಕೆ ಕಾಲಿಟ್ಟರೆ ಸೊಂಟ ಮುರಿಸಿಯೇನು ಎಂದರಂತೆ. ಅಷ್ಟು ಮಾಡಿಸುವವರೇ, ಅವರು ಚಿಲ್ಲರೆ ಜನವಲ್ಲ. ಈಗ ಅವಳ ಸ್ಥಿತಿ ಹೇಳುವುದಕ್ಕಿಲ್ಲ. ಸಣ್ಣ 2 ಮಕ್ಕಳಿದ್ದಾವೆ. ಊರಲ್ಲಿ ಚೂರು ಪಾರು ಕೂಲಿ ನಾಲಿ ಮಾಡಿ ಬದುಕುತ್ತಿದ್ದಾಳೆ. ಇಷ್ಟೆಲ್ಲ ಕತೆ ನಡೆದ ಮೇಲೆಯೂ ರಾಮಣ್ಣ ಇವಳ ಹತ್ತಿರ ಹೋಗಿ ಬಾ ಎಂದು ಬೇಡಿದನಂತೆ. ತನ್ನ ಅಮ್ಮನ ಶಾಪವನ್ನು ಕೇಳಿಯೂ ಹೋಗಿ ಬೇಡಿದನಂತೆ ಅವಳನ್ನು. ಅವಳು ನಾಚಿ ಅತ್ತು, ಬೇಡ ನಿಮಗೆ ಈ ಎಂಜಲು ಜೀವ ಎಂದು ಮಾತಿಗೆ ನಿಲ್ಲದೆ ಓಡಿಯೇ ಹೋದಳಂತೆ. ತುಂಬ ದೊಡ್ಡವಳು. ಅವಳೇ? ಅವಳು ಅವನು ಸಹ ಎಂದೆ ನಾನು. ನನಗೆ ಹೆಚ್ಚಿನ ವಿಚಾರ ತಿಳಿಯಲು ಕುತೂಹಲವಾದರೂ ನನ್ನ ಸ್ನೇಹಿತ ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಯ ಹೆಸರನ್ನು ಮಾತ್ರ ಹೆದರಿ ಹೇಳಲಿಲ್ಲ ಎಂದು ಕಾಣಿಸುತ್ತದೆ. ಆಗ ನನಗೇನಾದರೂ ಬರೀ 16 ವರ್ಷ ಪ್ರಾಯವಿರಬಹುದು. ಲೋಕಾನುಭವ ಏನೇನೂ ಸಾಲದು. ನನ್ನ ಮನಸ್ಸು ಅವಳ ವಿಷಯದಲ್ಲಿ ಮರುಕಗೊಂಡಿತು. 2 ಚಿಕ್ಕ ಮಕ್ಕಳಿದ್ದಾರೆ ಎಂಬುದನ್ನು ಕೇಳಿ ನನಗೆ ಮತ್ತಷ್ಟು ಬೇಸರ. ಹೆಣ್ಣು ಗಂಡಿನ ಹಿಂದೆಯೂ ಗಂಡು ಹೆಣ್ಣಿನ ಹಿಂದೆಯೂ ಓಡಿಹೋಯಿತು ಎಂದ ಮಾತ್ರಕ್ಕೆ ನನಗೆ ನಗು ಬರುತ್ತಿರಲಿಲ್ಲ. ಅಂಥ ಕತೆಗಳು ನೂರಾರಿವೆ. ನಿಜ ಕತೆಗಳಲ್ಲೂ ಉಂಟು, ಬದುಕಿನಲ್ಲೂ ಉಂಟು. ಆಗ ನನಗೆ ಕಾಣಿಸಿದ ವಿಷಯವೆಂದರೆ, ಗಂಡನ ಮನೆಯಿಂದ ಅವಳನ್ನು ಬರಮಾಡಿದ್ದು, ಪುಸಲಾಯಿಸಿದ್ದು. ಅದರಲ್ಲಿ ಆಕೆಯ ತವರು ಮನೆಯ ಪಾತ್ರವೂ ಇರಬಹುದಾದದ್ದು. ಅವಳು ಜಾತಿಯಿಂದ ಹೊರಗಾದದ್ದು, ಮಕ್ಕಳನ್ನು ಸಾಕುವ ಭಾರ ಹೊತ್ತದ್ದು. ಅಷ್ಟಿದ್ದರೂ ತಾನು ರಾಮಣ್ಣನ ಜೊತೆಗೆ ಹೋಗದೆಯೇ ಅವನ ಗೌರವ ಉಳಿಸಿದ್ದು. ಇಂಥ ವಿಚಾರ ಸರಣಿ ನನ್ನಲ್ಲಿ ಮೂಡಿ ಅವಳ ವಿಷಯದಲ್ಲಿ ಮರುಕವನ್ನು ಹುಟ್ಟಿಸಿತು. ನನ್ನ ಮಿತ್ರ ಸರಿದು ಹೋದ ಮೇಲೆ ದೂರದಿಂದ ಕಂಡ ಅವಳನ್ನು ಹತ್ತಿರದಿಂದ ಹೋಗಿ ಮಾತನಾಡಿಸಬೇಕೆಂಬ ಚಪಲ ನನ್ನಲ್ಲಿ ಮೂಡಿತು. ಕಪಾಲೇಶ್ವರ ದೇವಾಲಯದ ಸುತ್ತಲೂ ನೆರೆದ ಜಾತ್ರೆಯಲ್ಲಿ ಅವಳೆಲ್ಲಿ ಕಣ್ಮರೆಯಾದಳು ಎಂದು ಕುತೂಹಲದಿಂದ ಹುಡುಕಾಡಿದೆ. ಒಂದೆಡೆ ಕಾಣಸಿಕ್ಕಿದಳು. ಮಂಡಕ್ಕಿ ಮಾರುವ ಒಂದು ಅಂಗಡಿಯ ಮುಂದೆ ತನ್ನೆರಡು ಮಕ್ಕಳನ್ನು ಕಟ್ಟಿಕೊಂಡು ಅರ್ಧ ಆಣೆ ಬೆಲೆಯ ಮಂಡಕ್ಕಿ ಖರೀದಿ ಮಾಡುತ್ತಿರುವುದನ್ನು ಕಂಡೆ. ಅದನ್ನು ಕೊಂಡಾದ ಮೇಲೆ ಮಕ್ಕಳನ್ನು ಕರೆದುಕೊಂಡು ಜನರ ಗದ್ದಲವಿಲ್ಲದ ಒಂದು ಮರದ ಕೆಳಕ್ಕೆ ಹೋಗಿ ಕುಳಿತುಕೊಂಡದ್ದನ್ನು ಕಂಡೆ. ನೇರವಾಗಿ ಹಿಂಬಾಲಿಸಿದೆ. ಸುತ್ತಿ ಬಳಸಿ ನಾನು ಅವಳಿದ್ದ ಕಡೆಗೆ ಹೋಗಿ ನಿಂತು ನೋಡಿದೆ. ನಾನು ಹಬ್ಬಕ್ಕೆ ತಂದಿದ್ದ 2 ಆಣೆ ಪಾವಲಿಯನ್ನು ಅವಳ ಕಡೆಗೆ ಎಸೆದು, ಆ ಮಕ್ಕಳಿಗೇನಾದರೂ ತೆಗೆಯಿಸಿಕೊಡು ಎಂದೆ. ಅವಳು ಆಗ ಮಾಡಿದ ಕಣ್ಣನ್ನು ನೆನೆದರೆ ಈಗಲೂ ಅಂಥ ಭಯವಾಗುತ್ತದೆ. ನಾನು ನಿಮ್ಮ ನಾಯಿಯಲ್ಲ ಎಂದಳು. ಏ ಮಾರಾಯಿತಿ, ಯಾಕೆ ಸಿಟ್ಟಾಗುತ್ತೀಯ? ಈ ಸಣ್ಣ ಮಕ್ಕಳ ಬಗ್ಗೆ ಪಾಪ ಕಂಡು ದುಡ್ಡನ್ನೆಸಿದೆ. ಬೇಡವಾದರೆ ಬಿಡು. ನಿನ್ನ ಬಡತನ ಕಷ್ಟದ ಕಥೆಯನ್ನು ಕೇಳಿದ್ದೆ. ನಮ್ಮ ಊರವಳು ನೀನು. ಅಯ್ಯೋ ಪಾಪ ಅಂತ ಅನಿಸಿ ಅವಳು ಮಾತನಾಡಲಿಲ್ಲ. ನಾನಾಗಿಯೇ, ನಾನು ಈ ಊರಿನವನೇ, ಅಡಿಗಳ ಮನೆಯವನು, ಅಡಿಗಳ ಮೂಕಜ್ಜಿಯ ಮೊಮ್ಮಗ ಎಂದೆ. ಆಕೆ ನನ್ನನ್ನೇ ಬಿರಬಿರನೆ ನೋಡಿದಳು. ಅಯ್ಯ, ನಾನು ಮಾಡಿದ ಪಾಪವನ್ನು ನಾನೊಬ್ಬಳೇ ಅನುಭವಿಸಿ ತೀರುತ್ತೇನೆ. ನನಗೆ ಯಾರೊಬ್ಬರ ಕಾಸು ಬೇಡ ಎಂದಳು. ಪಾಪದ ಮಕ್ಕಳನ್ನು ನೆನೆದು ಕೊಟ್ಟೆ. ಬೇಡವಾದರೆ ಬಿಡು. ಬೇಸರ ಕಂಡಿತು. ಆ ಮಕ್ಕಳು ಒಂದು ಕ್ಷಣ ತಿಂದು ಸಂತೋಷಪಡಲಿ ಎಂದು ಕೊಟ್ಟೆ. ಕೊಟ್ಟದ್ದು ನಿನಗಂತೂ ಅಲ್ಲ, ಆ ಎಳೆಯ ಮಕ್ಕಳನ್ನು ಕಂಡು. ಅವಳ ಕಣ್ಣುಗಳಲ್ಲಿ ಒಂದು ತೊಟ್ಟು ನೀರು ಹನಿದ ಹಾಗೂ ಕಾಣಿಸಿತು. ಆದರೂ ಧಿಮಾಕಿನಿಂದಲೇ ಕಣ್ಣರಳಿಸಿ, ಅಯ್ಯ, ಕಾಸು ಬೇಡ, ಯಾರದ್ದೂ ನನಗೆ. ಅದು ಈ ನನ್ನ ಮಕ್ಕಳಿಗೂ ಬೇಡ.
ನನ್ನ ರಟ್ಟೆ ಗಟ್ಟಿಯಿದೆ, ದುಡಿಯುತ್ತೇನೆ, ನಾಳೆ ಅವೂ ದುಡಿದಾವು ಎಂದಂದು ಆ ಮಕ್ಕಳನ್ನು ಕಟ್ಟಿಕೊಂಡು ಅಲ್ಲಿಂದ ಹೊರಟೇ ಹೋದಳು. ಹೋಗುತ್ತಾ ಅವಳಾಡಿದ ಒಂದು ಮಾತು ಮಾತ್ರ ನನಗೆ ಅಂಬಿನಂತೆ ನಾಟಿತು. ಅಯ್ಯ, ನೀವು ದೊಡ್ಡವರ ಮನೆಯವರು, ನಿಮ್ಮ ಅಜ್ಜಮ್ಮ ದೇವರ ಹಾಗಿದ್ದವರು. ಆದರೂ ನನಗೆ ಯಾರೊಬ್ಬರ ಹಂಗು ಬೇಡವೆನಿಸಿ ಹಾಗೆಂದೆ. ಸಿಟ್ಟು ಮಾಡಬೇಡಿ. ನನಗೆ ಯಾಕೆ ಸಿಟ್ಟು? ನಿನ್ನ ಧೈರ್ಯ ಕಂಡರೆ ಮಾತ್ರ ಆಶ್ಚರ್ಯ ಆಗುತ್ತದೆ. ನಾನು ಒಂದು ಶಿಖಂಡಿಯ ಹಾಗೆ ಒಡೆಯ? ಅಂದರೆ ಆಟದ ಪ್ರಸಂಗದಲ್ಲಿ ಭೀಷ್ಮಾಚಾರ್ಯರ ಎದುರಿನಲ್ಲಿ ಶಿಖಂಡಿ ನಿಂತ ಹಾಗೆ ಒಡೆಯ? ನನ್ನದೊಂದು ಹಠ, ಅದನ್ನು ನಾನು ಬಿಡುವವಳಲ್ಲ. ಈ ಮಕ್ಕಳನ್ನು ದೊಡ್ಡದು ಮಾಡಿ, ನನ್ನ ದುಡಿತದಿಂದಲೇ ದೊಡ್ಡದು ಮಾಡಿ, ಅವರನ್ನು ಆ ಒಡೆಯರ ಮುಂದಕ್ಕೆ ನಿಲ್ಲಿಸಿ, ನೋಡಿ ಇವನ್ನು ನೋಡಿದ ಮೇಲೆ ಬಾವಿಗೆ ಹಾರಿಕೊಳ್ಳಿ ಎಂದು ಅಂದು ಬರುವವಳು ನಾನು. ನನಗೇನು ತಿಳಿಯುವುದಿಲ್ಲ ಈ ನಿನ್ನ ಮಾತು. ನನ್ನ ಹತ್ತಿರ ಏನು ಪಂಥ ನಿನ್ನದು? ಶಾಲೆಗೆ ಹೋಗುವ ಹುಡುಗ ನಾನು. ನಿಮಗೆ ಹೇಳಿದ್ದಲ್ಲ ಆ ಮಾತು, ನಿಮ್ಮ ಮಾವನ ಕಿವಿಗೆ ಹಾಕಿ ಆ ಮಾತನ್ನು ಎಂದು ಅಂದದ್ದು ನಾನು ಎಂದು ಹೇಳಿ ಸರಿದು ಹೋದಳು. ಶಿಖಂಡಿಯ ಶಾಪವೇ ನನಗೆ ತಟ್ಟಿದಂತಾಯಿತು. ಜಾತ್ರೆಯೂ ಬೇಡ, ಏನೂ ಬೇಡ, ಏನೋ ಪ್ರಮಾದವಾಯಿತು ನನ್ನಿಂದ ಎಂಬ ಭಯವಾಗಿ ನೆಟ್ಟಗೆ ಮನೆಗೆ ಹೋದೆ. ಅಲ್ಲಿ ಅಜ್ಜಿಯನ್ನು ಸಂಧಿಸಿದವನೇ, ಅಜ್ಜಿ, ನನಗೆ ಯಾತಕ್ಕೋ ತುಂಬ ಬೇಸರ. ಕಟ್ಟೆಗೆ ಹೋಗಿ ಕುಳಿತುಕೊಳ್ಳುವ, ಏನಾದರೂ ಒಂದು ಕತೆ ಹೇಳಿ ಎಂದೆ. ಮನೆಯ ಮುಂಗಡೆಯ ಅಶ್ವತ್ಥ ಕಟ್ಟೆಯ ಬಳಿಗೆ ಹೋಗಿ ಕುಳಿತೆವು. ಅಜ್ಜಿ ನನ್ನ ಮುಖವನ್ನೇ ನೋಡುತ್ತಿದ್ದರು. ಅವರ ಮಸಕು ಕಣ್ಣುಗಳಿಗೂ ನನ್ನ ಬೇಸರ ತಿಳಿಯುವ ಹಾಗಾಯಿತು. ಏನು ಬೇಸರ? ಹಬ್ಬದ ದಿನವಲ್ಲವೇ ಇವತ್ತು ಎಂದು ಪ್ರಶ್ನಿಸಿದರು. ನನಗೆ ದುಃಖ ಮಗುಚಿ ಬಂದಿತು. ನನ್ನ ಕಿಸೆಯೊಳಕ್ಕೆ ಕೈಯನ್ನು ತುರುಕಿ ಅದೇ 2 ಪಾವಲಿಯನ್ನು ಹೊರಕ್ಕೆ ತೆಗೆದು ಅವರ ಕೈಯಲ್ಲಿಟ್ಟು ಹೇಳಿದೆ, ಅಜ್ಜಿ, ಈ ಪಾವಲಿ ನನ್ನ ಹತ್ತಿರ ಬಂದದ್ದೇ ತಪ್ಪಾಯಿತು. ನಾನು ಅದನ್ನು ಯಾರಿಗೋ ಕೊಡುವುದಕ್ಕೆ ಹೋಗಿ ಬಯಸಿಕೊಂಡು ಬಂದೆ. ನನಗೂ ಮಂಗಳಾರತಿಯಾಯಿತು, ನಮ್ಮ ಮಾವನಿಗೂ ಆಯಿತು ಎಂದೆ. ಅಜ್ಜಿ ಪಾವಲಿಯನ್ನು ಕೈಯಲ್ಲಿ ಹಿಡಿದವರು ಏನೂ ಮಾತನಾಡಲಿಲ್ಲ. ನಾನು, ಅಜ್ಜಿ, ನನಗೆ ಎಷ್ಟು ಮಂದಿ ಮಾವಂದಿರು? ಯಾರ್ಯಾರು? ನನ್ನ ಅಮ್ಮನಿಗೆ ಅಣ್ಣ ತಮ್ಮಂದಿರಿಲ್ಲ ಎಂದು ಹೇಳುತ್ತಲೇ ಅವರು, ಇದನ್ನು ಒಂದು ಹೆಂಗಸಿಗೆ ಕೊಟ್ಟೆಯಾ? ಅವಳು ಅದನ್ನು ಹಿಂದಕ್ಕೆ ಕೊಟ್ಟಳೆ? ಯಾತಕ್ಕೆ ಕೊಟ್ಟೆ ಎಂದು ಕೇಳಿದ್ದರಿಂದ ನಾನು ನಡೆದ ಯಾವತ್ತು ಪ್ರಕರಣವನ್ನು ಬಿಡಿಸಿ ಹೇಳಿದೆ. ಅವರಾಗ, ಈ ಪಾವಲಿಯನ್ನು ಅವಳು ಮುಟ್ಟಿರಬೇಕಲ್ಲವೇ? ಅದು ಇನ್ನೂ ಬಿಸಿಯಿಂದ ಕುದಿಯುತ್ತಿದೆ. ನಾಗಿ ಮುಟ್ಟಿದ್ದಾದರೆ ಹಾಗೆಯೇ. ಅವಳ ಜೀವನದ ಕುದಿಯೆಲ್ಲ ಅದಕ್ಕೂ ಬಂದಿದೆ ಎಂದರು. ಅವಳು ನನ್ನ ಮಾವನನ್ನು ಬೈದದ್ದು, ಶಪಥ ಮಾಡಿದ್ದು. ನಿನಗೆ ಆ ನಾಗಿಯ ಕತೆ ಗೊತ್ತಿಲ್ಲ. ಅವಳ ರೂಪವೇ ಅವಳಿಗೆ ಮೃತ್ಯುವಾಯಿತು. ಅವಳು ಒತ್ತಾಯಕ್ಕೋ ಆಸೆಗೋ ಮತ್ತೊಂದಕ್ಕೋ ಬಲಿಯಾದಳು ಸಣ್ಣದರಲ್ಲಿ. ಈಗಂತೂ ಜ್ಞಾನ ಬಂದಿದೆ, ಹಠವೂ ಬಂದಿದೆ. ತಾನು ಎಂಜಲು ತಿನ್ನಬಾರದಿತ್ತು ಎಂದೂ ಅನ್ನಿಸಿದೆ. ಅವಳು 2 ಸಾರಿ ಎಂಜಲು ಎಂಜಲು ಎಂಬ ಮಾತನ್ನೇ ಆಡಿದಳು. ಗಂಡನನ್ನು ಬಿಟ್ಟು ಅವಳು ಓಡಿ ಹೋದವಳಲ್ಲವೇ? ಎಂಜಲಾದಳಲ್ಲ. ಆದದ್ದು ನಿನ್ನ ಮಾವನಿಂದಲೇ. ಬಿಡು ಆ ವಿಚಾರ. ಅವರವರ ಪಾಪ ಅವರವರಿಗೆ. ಅವಳ ಮಕ್ಕಳು ಬೆಳೆದು ದೊಡ್ಡವಾದ ಮೇಲೆ ಅವಳು ಹೇಳಿದ ಹಾಗೆ ಮಾಡಿಯಾಳೆ. ಮಾಡಿಯಾಳು. ಒಂದು ಲೆಕ್ಕಕ್ಕೆ ಸತ್ಯವಂತೆ, ದಿಟ್ಟೆಯೂ ನಿಜ. ಅವಳೇ ಗಂಡನನ್ನು ಬಿಟ್ಟವಳೇ. ತಿರುಗಿ ಅವನು ಕರೆದರೂ ಹೋಗಲಿಲ್ಲವಂತೆ ಅವಳು. ಸತ್ಯವಂತಳಾದುದರಿಂದಲೇ ಹೋಗಲಿಲ್ಲ. ಆದರೆ ಮಗು, ಸತ್ಯ ಯಾರಿಗೆ ಬೇಕು ಈಗಿನ ಕಾಲದಲ್ಲಿ? ಅದೆಲ್ಲ ಹಿಂದಕ್ಕಾಯಿತು. ಅಲ್ಲ, ಹಿಂದೆಯೂ ಹೀಗೆಯೇ ಇತ್ತೋ ಏನೋ, ಯಾರು ಬಲ್ಲ. ನಾಳೆ ಅವಳೂ ಬದುಕಿ ಆ ಮಕ್ಕಳೂ ದೊಡ್ಡವಾದರೆ, ನಿನ್ನ ಮಾವನೂ ಬದುಕಿ ಉಳಿದರೆ ಹೋಗಿ ಅವನ ಮುಂದೆ ನಿಲ್ಲಿಸಿ, ನೀವು ಕೈಬಿಟ್ಟು ನನ್ನ ದಾರಿಯಲ್ಲಿ ಕೆಡೆದರೇನಾಯಿತಂತೆ? ಅವುಗಳ ಅಪ್ಪ ನೀವೇ ಅಂತ 10 ಮಂದಿ ಹೇಳದೇ ಇರುತ್ತಾರೆಯೇ ಎಂದು ಅವನನ್ನು ಕೇಳಿಯೂ ಕೇಳಿಯಾಳು. ಅದೇನು ಪಂಥ? ಆ ಮಕ್ಕಳಿಂದ ಅವರನ್ನು ಕೊಲ್ಲಿಸದಿದ್ದರೆ ಸಾಕು. ನನಗೆ ಹೆದರಿಕೆ ಬಂದಿದೆ. ಅಜ್ಜಿ ಅದನ್ನು ಕೇಳಿ ನಕ್ಕರು. ಮರುಳ ನೀನು, ಸಾವೊಂದು ದೊಡ್ಡದೇ ಮಾನಕ್ಕಿಂತ ಎಂದರು. ಅನಂತರ ತುಸು ವಿರಾಮದಲ್ಲಿ ಕುಟುಂಬದ ಹಳೆಯ ಕಥೆಯೊಂದನ್ನು ನನಗೆ ಹೇಳತೊಡಗಿದರು. ನಮ್ಮ ಊರಿನಿಂದ ತುಸು ದಕ್ಷಿಣಕ್ಕೆ ಇರಿಗೆ ಎಂಬ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಆ ಮಾವನ ವಿಚಾರವನ್ನು ಹೇಳಿದರು. ಅದನ್ನೆಲ್ಲ ಕೇಳಿದ ಮೇಲೆ ನನ್ನ ಮನಸ್ಸಿಗೆ ತುಸು ಸಮಾಧಾನವಾಯಿತು. ಏಕೆಂದರೆ ಇಷ್ಟೆಲ್ಲ ಕತೆಗೆ ಕಾರಣನಾದ ಮಾವ ನನ್ನ ಖಾಸಾ ಮಾವನಲ್ಲ ಎಂಬುದರಿಂದ. ನನ್ನ ತಂದೆಗೆ 2 ಮದುವೆಯಾಗಿತ್ತು ಎಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ. ನನ್ನ ತಾಯಿ 2ನೆಯ ಹೆಂಡತಿಯಂತೆ. ಅವಳನ್ನು ಮದುವೆಯಾಗುವ ಮೊದಲೇ ಇನ್ನೊಬ್ಬಳನ್ನು ಮದುವೆಯಾಗಿದ್ದರಂತೆ.
ಆಕೆ ಮಕ್ಕಳನ್ನು ಹಡೆಯುವ ಮೊದಲೇ ಹಡೆಯುವ ಕಾಲಕ್ಕೆ ಎಂದು ಕಾಣುತ್ತದೆ ತೀರಿ ಹೋದಳಂತೆ. ಅವಳ ಒಬ್ಬ ತಮ್ಮನೇ ಈ ನಾಗಿಯ ಕತೆಗೆ ಕಾರಣರಾದ ವ್ಯಕ್ತಿ ಎಂಬುದು ತಿಳಿಯಿತು. ಅಂಥ ಮಾವನ ನೆನಪು ನನಗೆ ಬರುವಂತಿರಲಿಲ್ಲ. ಅಜ್ಜಿ ಹೇಳಿದ ಕತೆಯಿಂದ ಬಂತು. ಈ ಉಪದ್ವ್ಯಾಪಕ್ಕೆ ಕಾರಣನಾದ ವ್ಯಕ್ತಿ ಆ ಮಾವ ಈಗ ಹೇಗಿದ್ದಾರೋ, ಯಾವ ಊರಿನಲ್ಲಿದ್ದಾರೋ, ಆ ಸಂಗತಿ ಏನೇ ಇದ್ದರೂ ನಾಗಿಯ ಕೋಪ ತಾಪ ನನ್ನನ್ನು ಬಾಧಿಸಬೇಕಾಗಿಲ್ಲ ಎಂಬ ಸಮಾಧಾನವಾಯಿತು. ನಾನು ಆರಂಭದಲ್ಲಿಯೇ ಕತೆಗಳ ವಿಚಾರವನ್ನು ಹೇಳಿದ್ದು ಒಂದು ಉದ್ದೇಶಕ್ಕಾಗಿ. ಕತೆ ವಾಸ್ತವಿಕವಾಗಿದ್ದರೆ ಎಲ್ಲಾದರೂ ಅದರ ಸೆರಗೊಂದು ದೂರದಿಂದ ನಮಗೆ ಬಂದು ಬಡಿದರೂ ಬಡಿಯಬಹುದು. ಅದರ ಸೋಂಕು ಸ್ವಲ್ಪವಲ್ಲ ಸ್ವಲ್ಪ ನಮಗೆ ಬಡಿಯಬಹುದು ಎಂಬುದರಿಂದ. ಆದುದರಿಂದ ಕಟ್ಟುಕತೆಗಳನ್ನು ಕೇಳುವುದೇ ವಾಸಿ. ಅದರಿಂದ ಭಯಭೀತಿ ಕಡಿಮೆ. ನನ್ನ ಅಜ್ಜಿಯು ಬಹಳ ಹಿಂದೆ ನನಗೂ ನನ್ನ ತಮ್ಮನಿಗೂ 10 ಕತೆಗಳನ್ನು ಹೇಳಿದ್ದಾರೆ. ಅವುಗಳ ಚೆಲುವಿಗೆ, ಸ್ವಾರಸ್ಯಕ್ಕೆ, ಅದ್ಭುತಕ್ಕೆ ತೇಲಾಡಿದ್ದೇನೆ. ಮುಂದೆ ಶಾಲೆಗೆ ಹೋಗುತ್ತಾ ಬರುತ್ತಾ ದೊಡ್ಡವನಾದಂತೆ ಪುಸ್ತಕಗಳಿಂದಲೂ ಹಲವಾರು ಕತೆ ಓದಿದ್ದೇನೆ. ಆದರೆ ಅಜ್ಜಮ್ಮ ಹೇಳುತ್ತಿದ್ದ ಕತೆಗಳ ಸ್ವಾರಸ್ಯ ಅವುಗಳಲ್ಲಿರುತ್ತಿರಲಿಲ್ಲ. ಬುದ್ಧಿ ಕಲಿಯುತ್ತಾ ಹೋದಂತೆ ಅಲಿಬಾಬನಂತಹ ಅದ್ಭುತ ರಮಣೀಯ ಕತೆಗಳು ನನಗೆ ಹಿಡಿಸದಾದವು. ನಮ್ಮ ರಾಮಾಯಣದ ಕತೆಗಳು ಕೂಡ ಅಂಥವೇ ಎಂದು ಎನಿಸತೊಡಗಿತು. ಕತೆಗಳನ್ನು ಬರೆಯುವವರು ತಮ್ಮ ಊರಿನಲ್ಲಿಯೋ ನೆರೆಕೆರೆಯಲ್ಲಿಯೋ ಕಟ್ಟು ಕತೆಗಳಿಗಿಂತ ಸ್ವಾರಸ್ಯಕರವಾದ ಕತೆಗಳಿರುತ್ತಾ ಯಾಕೆ ಇಂಥ ಕತೆ ಬರೆಯುತ್ತಾರೋ ಎನಿಸಿದ್ದುಂಟು. ಮೊದಲು ಕನ್ನಡದಲ್ಲಿ, ಆಮೇಲೆ ಇಂಗ್ಲಿಷ್ನಲ್ಲಿಯೂ ಹಲವಾರು ಕತೆ ಕಾದಂಬರಿಗಳನ್ನು ಬಿಡಿಸಿ ಓದತೊಡಗಿದೆ. ಬರೆದವರು ಅವನ್ನು ವಾಸ್ತವಿಕವೆಂದರೂ ಯಾಕೋ ಬೇಸರ ಬರುತ್ತಿತ್ತು. ಈ ಸಂದರ್ಭದಲ್ಲಿ ನನ್ನ ಸಹಪಾಠಿಯೊಬ್ಬನ ನೆನಪನ್ನು ತಂದುಕೊಂಡರೆ ತಪ್ಪಾಗಲಾರದು. ಅವನೆಂದರೆ ನನ್ನ ಜನಾರ್ದನ. ಪುಸ್ತಕ ನುಂಗುವುದರಲ್ಲಿ ಬಕಪಕ್ಷಿ. ಅವನು ನುಂಗಿ ಮೆಚ್ಚಿದ ಪುಸ್ತಕಗಳನ್ನು ನನಗೆ ತಂದುಕೊಡುವ. ನಾನು ಓದಿದ ಬಳಿಕ ನನ್ನ ಅಭಿಪ್ರಾಯವನ್ನು ಸಹ ಕೇಳುವವ. ಚುಟುಕಿನಲ್ಲಿ ಅವನ ವಿಚಾರವನ್ನು ಹೇಳುತ್ತೇನೆ. ನಾನು ಅವನು ಒಂದೇ ಊರಲ್ಲಿ ಹುಟ್ಟಿ ಬೆಳೆದವರು, ಬಾಲ್ಯಮಿತ್ರರು. ಅವನ ಪಾಲಿಗೆ ಸುಬ್ರಾಯನಾದ ನಾನು ಬರಿಯ ಸುಬ್ಬ, ನನ್ನ ಪಾಲಿಗೆ ಜನಾರ್ದನನಾದ ಅವನು ಬರಿಯ ಜನ್ನ. ನಮ್ಮ ಊರಲ್ಲಿ ಪ್ರಾಥಮಿಕ ಶಾಲೆ ಮುಗಿಸಿ ಅನಂತರ ಪರವೂರುಗಳಲ್ಲಿ ಹೈಸ್ಕೂಲು, ಕಾಲೇಜುಗಳನ್ನು ಜೊತೆಯಲ್ಲಿ ಓದಿ ಕಳೆದಿದ್ದೇವೆ. ಅಣ್ಣ ತಮ್ಮಂದಿರಿಗಿಂತ ಹೆಚ್ಚು ನಂಟು ಬಳಕೆ ನಮ್ಮದು. ರಜೆಯ ವೇಳೆಗೆ ಊರಿಗೆ ಬಂದರೆ ಅವನ ಮನೆಗೆ ನಾನು, ನನ್ನ ಮನೆಗೆ ಅವನು ಬಾರದ ದಿನವಿಲ್ಲ. ಕಾಲೇಜಿನಲ್ಲಿ ಅವನು ಆರ್ಟ್ಸ್ ಮುಗಿಸಿ ನಾನು ಚರಿತ್ರೆಯನ್ನು ತೆಗೆದುಕೊಂಡು ಹಾಗೂ ಹೀಗೂ ಪಾರಾದೆ. ಅದು ಚಿಲ್ಲರೆ ವಿಷಯ. ನಮ್ಮ ಉಭಯತರ ಭಿನ್ನ ದೃಷ್ಟಿಗಳನ್ನು ಕುರಿತು ಹೇಳುವುದು ಮುಖ್ಯ ವಿಷಯ. ಒಂದು ಸಾರಿ ಅವನು ನನಗೆ ಒಂದು ಕಾದಂಬರಿಯನ್ನು ತಂದುಕೊಟ್ಟ. ಹೆಸರು ಗೊತ್ತೇ? ಕೊಕ್ಕೆ ಕಣ್ಣು. ಕತೆಯ ನಾಯಕಿ ಬಹಳ ಚೆಲುವೆ, ಇನ್ನಿಲ್ಲದಂಥ ಚೆಲುವೆ. ಅವಳ ಕಣ್ಣಿನ ಕೊಕ್ಕೆಗೆ ಇನ್ನೊಬ್ಬ ಚೆಲುವ. ಬರಿಯ ಚೆಲುವ ಮಾತ್ರವಲ್ಲ, ಶ್ರೀಮಂತ ಸದ್ಗುಣಿಯಾದ ಚೆಲುವ ಸಿಕ್ಕಿಬೀಳುತ್ತಾನೆ. ಅವಳು ಒಂದು ಕವನವನ್ನು ಪತ್ರದ ರೂಪದಲ್ಲಿ ಬರೆದು ಅವನ ಕಡೆಗೆ ಎಸೆದಳಂತೆ. ಅವರಲ್ಲಿ ಪ್ರೇಮ ಮೊಳೆತು ಚಿಗುರಿ 3 ದಿನದಲ್ಲೋ 3 ತಿಂಗಳಲ್ಲೋ ಹೆಮ್ಮರವಾಯಿತು. ಆತ ತನ್ನ ಊರಿಗೆ ಮರಳಿದಾಗ ಬುದ್ಧಿಯಿಲ್ಲದ ಹಿರಿಯರ ಒತ್ತಾಯಕ್ಕೆ ಬಲಿಯಾಗಿ ಚಾಚೂ ಎನ್ನದೆ ತಾನೊಂದು ಮದುವೆಯಾದ. ಆದರೆ ಅವನ ಹೆಂಡತಿ ಅವನನ್ನು ದೇವರೆಂದು ಪೂಜಿಸಿದರೂ ಆತ ಉದಾಸೀನ. ಅವನ ಪೂರ್ವ ಪ್ರೇಯಸಿ ಇದಕ್ಕೆ ಕಾರಣವೆಂದು ಆ ಮೊದ್ದು ಹುಡುಗಿಗೆ ಗೊತ್ತಿರಲಿಲ್ಲ. ಅವನಿಗೆ ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ಕೆಲಸವೂ ಸಿಕ್ಕಿತಂತೆ. ತನ್ನ ಕೊರಳಿಗೆ ಬಿದ್ದ ಆ ಹೆಂಡತಿಯನ್ನು ಕರೆದುಕೊಂಡು ಹೋಗಿ ಅಲ್ಲಿ ಬಿಡಾರ ಹೂಡಿದ. ಗ್ರಹಚಾರವಶಾತ್ ಅವನ ಮೊದಲ ಪ್ರೇಯಸಿಯ ತಂದೆಗೂ ಅದೇ ಬೆಂಗಳೂರಿಗೆ ವರ್ಗವಾಗಿ ಅವಳು ಬೆಂಗಳೂರಿಗೆ ಬಂದಳು. ಅವಳ ಮನಸ್ಸಿನಲ್ಲಿ ತಾನು ಮದುವೆಯಾಗುವುದೆಂದರೆ ಅವನನ್ನೇ ಮದುವೆಯಾಗಬೇಕೆಂಬ ಹಠವೂ ಇದ್ದಿತ್ತಂತೆ. ಅವನಿಗೆ ಮದುವೆಯಾದದ್ದು ತಿಳಿದು ಬರುತ್ತಲೇ ನಾನು ಎಣಿಸಿದಂತೆಯೇ ಅವಳು ವಿಷ ತಿಂದಳು. ಅವಳನ್ನು ಆಸ್ಪತ್ರೆಗೆ ಸೇರಿಸಿದರು. ಅವಳು ಅಲ್ಲಿ ಹುಷಾರಾಗುತ್ತಿದ್ದ ಕತೆ ಅವಳ ಚಿಕಿತ್ಸೆ ನಡೆಸುತ್ತಿದ್ದ ವೈದ್ಯ ಮಿತ್ರರಿಂದ ಈತನಿಗೆ ತಿಳಿಯಿತು. ಅದ್ಯಾರು ಇರಬಹುದೆಂದು ತಿಳಿಯಲು ಆ ವೈದ್ಯರ ಜೊತೆ ಆಸ್ಪತ್ರೆಗೆ ನೋಡಲು ಹೋದರೆ ಸದರಿ ವಿಷ ತಿಂದವಳು ತನ್ನ ಪ್ರೇಯಸಿಯೇ ಎಂದು ತಿಳಿದಾಗ ಉಂಟಾದ ಆಶ್ಚರ್ಯ ಅಷ್ಟಿಷ್ಟಲ್ಲವಂತೆ. ಮುಂದೆ ಒಂದು ದಿನ ಆಕೆಯನ್ನು ಆ ವೈದ್ಯ ಮಿತ್ರನೇ ಕನಿಕರದಿಂದ ಮದುವೆಯಾದನಂತೆ. ಅದು ಇವನಿಗೂ ಅನುಕೂಲವಾಯಿತು. ಅಂತರಂಗದಲ್ಲಿ ಅವರಿವರನ್ನು ಬೆಸೆಯಿತು. ಈತ ತನ್ನ ದಿವ್ಯ ಪ್ರೇಮಕ್ಕೆ ಕಟ್ಟುಬಿದ್ದು ತಾನು ಕೈ ಹಿಡಿದವಳನ್ನು ಊರಿಗೆ ರವಾನಿಸಿದ. ಮುಂದೆ ಅವರಿರುವರಲ್ಲಿ ಪ್ರಣಯ ಬೆಳೆಯಿತು. ಆ ವೈದ್ಯ ಮಿತ್ರನಿಗೂ ಈ ಸಂಗತಿ ತಿಳಿಯಿತು.
ಮುಂದೆ ಏನೇನೋ ಕತೆ ಬೆಳೆಯುತ್ತದೆ ಎಂದಿಟ್ಟುಕೊಳ್ಳಿ. ಮುಖ್ಯವಾಗಿ ಅವರಿಬ್ಬರ ದಿವ್ಯ ಪ್ರೇಮದ ಚಿತ್ರವನ್ನು ಕಾದಂಬರಿಕಾರ ಪುರೂರವ ಊರ್ವಶಿಯರ ಪ್ರಣಯಕ್ಕಿಂತ ಹಿರಿದಾಗಿ ಬಣ್ಣಿಸಿದ್ದಾನೆ. ಪುರೂರವನ ಹೆಂಡತಿಯ ಸ್ಥಾನವನ್ನು ಮಾತ್ರ ತನ್ನ ಗಂಡನಿಂದ ಓಡಿಸಲ್ಪಟ್ಟ ಹುಡುಗಿಗೆ ಅವನು ಕೊಡಲಿಲ್ಲ. ಅಲ್ಲದೆ ಅವಳು ಬಹಳ ಕುರೂಪಿ, ಹಠಮಾರಿ ಎಂಬಿತ್ಯಾದಿ ದೋಷಗಳನ್ನು ಸಹ ಅವಳ ಮೇಲೆ ಸಾಕಷ್ಟು ಹೊರಿಸಿದ್ದಾನೆ. ನನಗೆ ಈ ಕಾದಂಬರಿಯನ್ನು ಅರ್ಧದಷ್ಟು ಓದಲು ಸಹನೆಯಾಗಲಿಲ್ಲ. ಉಳಿದ ಭಾಗವನ್ನು ನನ್ನ ಮಿತ್ರ ಜನಾರ್ದನ ಬಣ್ಣಿಸಿದ್ದರಿಂದ ಪೂರ್ಣ ಓದದೆ ನಷ್ಟವಾಗಲಿಲ್ಲ ಎನಿಸಿತು. ಆಗ ಹೇಗಿದೆ ಕತೆ, ಅದ್ಭುತವಾಗಿದೆ, ಕಥಾನಾಯಕಿ ಇರಬೇಕು ಹೀಗೆ ಎಂದಾಗ ನಾನು ತಾಳ್ಮೆಗೆಟ್ಟು ಸುಮ್ಮನಿರಯ್ಯ ಎಂದೆ. ಯಾಕೆ? ಲೊಟ್ಟೆ ಲಸ್ಕು, ಜೀವಂತ ಪಾತ್ರಗಳು ಎಂದೆಂದೂ ನಿನ್ನ ಈ ಕಾದಂಬರಿಕಾರ ಹೇಳಿದ ಹಾಗೆ ಕುಣಿಯಲಾರವು. ಅವಕ್ಕೆ ಸ್ವಂತ ಬುದ್ಧಿ ಇದ್ದ ಹಾಗೆಯೇ ನನಗೆ ಕಾಣಿಸುವುದಿಲ್ಲ. ಇದೆಲ್ಲ ಆಗಿ ಹೋಗುವ ಸಂದರ್ಭಗಳಲ್ಲ ಎಂದೆ. ಆಗಲಾರದು ಎನ್ನುತ್ತೀಯಾ? ಅವು ಎಲ್ಲೆಲ್ಲೂ ನಡೆಯುವ ಕತೆಗಳೇ. ಗಂಡು ಹೆಣ್ಣು ಅಂದರೆ ಹಾಗೆಯೇ. ಗಂಡು ಹೆಣ್ಣುಗಳು ಬಹಳ ಸಮೀಪ ಎಂಬುದು ನಿಜವೇ, ಏನೇನೂ ಆಗಬಹುದು. ಆದರೆ ನಿನ್ನ ಕಾದಂಬರಿಕಾರ ಬಣ್ಣಿಸಿದ ಗಂಡು ಹೆಣ್ಣುಗಳ ರೀತಿ ವ್ಯವಹಾರ ಮಾತ್ರ ಏನೇನೂ ಸಹಜವಾಗಿ ಕಾಣಿಸುವುದಿಲ್ಲ. ಆಗಲಿ, ಬಿಟ್ಟು ಬಿಡು. ನಮ್ಮೊಳಗಿನ ಅಭಿಪ್ರಾಯ ಭೇದ ಅಂತ ಇಟ್ಟುಕೊಳ್ಳೋಣ. ನಾವು ಯಾಕೆ ಜಗಳ ಆಡಬೇಕು ಎಂದು ತರ್ಕಕ್ಕೆ ಹೋಗದೆ ಅಲ್ಲೇ ಬಿಟ್ಟ. ಅಲ್ಲಿಂದ ಮುಂದೆ ಮಾತ್ರ ಆತ ನನಗೆ ಹಾಗೆಲ್ಲ ಓದುವುದಕ್ಕೆ ಪುಸ್ತಕ ತಂದುಕೊಡುವ ತಾಪತ್ರಯ ವಹಿಸಲಿಲ್ಲ. ಅವನ ಮನಸ್ಸಿನಲ್ಲಿ ನಾನು ಜೀವನದ ಲಲಿತ ವಿಲಾಸಗಳನ್ನು ಅರಿಯಲಾರದವನು. ಚರಿತ್ರೆಯನ್ನು ಓದಿ ಓದಿ ಬೇಕಷ್ಟು ಅರಸರ ಹುಟ್ಟು ಸಾವುಗಳ ತಾರೀಖು ದಿನಗಳನ್ನಷ್ಟೇ ಹೇಳಬಲ್ಲವ. ಶಹಜಹಾನನ ಗೋರಿ ಕಟ್ಟಿದ ತಾರೀಖು ಹೇಳಬಲ್ಲವನಾದರೂ ಮುಮ್ತಾಜ್ ಶಹಜಾನರ ರೊಮ್ಯಾನ್ಸ್ ಅರ್ಥವೇ ಆಗದ ದಪ್ಪ ತಲೆಯವನು ಎಂಬ ಅಭಿಪ್ರಾಯ ಪ್ರಕಟಿಸಿದ. ನಾನೂ ಅದನ್ನು ಒಪ್ಪಿ ಸುಮ್ಮನಾದೆ. ಈಗಲೂ ಆ ಮಿತ್ರ ನನ್ನ ಪಾಲಿಗೆ ಸ್ನೇಹಿತನಾಗಿಯೇ ಇದ್ದಾನೆ. ಎಳೆತನದಿಂದಲೂ ಬೆಳೆದು ಬಂದ ಸ್ನೇಹವನ್ನು ಮರೆಯುತ್ತೇವೆಯೇ? ಅವನು ಹೇಳಿದ್ದನ್ನೆಲ್ಲ ನಾನು ಕೇಳುತ್ತಿರುತ್ತೇನೆ, ಆದರೆ ವಾದಿಸಲು ಹೋಗುವುದಿಲ್ಲ. ಯಾರ ಸಲುವಾಗಿ ಹಾಗೆ ವಾದಿಸಬೇಕು? ನಾನೇನಾದರೂ ಊರಲ್ಲಿ ನಡೆದ ಕತೆಯನ್ನು ಕೇಳಿ ಅವನಿಗೆ ಹೇಳಿದರೆ ಇರಬಹುದು ಹಾಗೆ ಅನ್ನುತ್ತಾನೆ. ಉದ್ದೇಶಪಟ್ಟು ಏನಾದರೂ ಸುಳ್ಳು ಕಂತೆ ಹೇಳಿದರೂ ಇರಬಹುದು ಹಾಗೆ ಅಂದಾನು. ಹಾಗೆ ಅವನನ್ನು ಹೆಡ್ಡನನ್ನಾಗಿ ಮಾಡಿ ತೋರಿಸಲು ನಾನು ಎಂದೂ ಉದ್ದೇಶಪಟ್ಟು ಸುಳ್ಳು ಹೇಳಿದವನಲ್ಲ. ಅವನ ಮುಖ್ಯ ಕೊರತೆ ನನಗೆ ತಿಳಿದಿದೆ. 4 ಸುತ್ತಿನವರು ಇಂಥದು ಸರಿ, ಇಂಥದು ಅಲ್ಲ, ಇದು ಆದರ್ಶ, ಇದು ಹೇಯ ಎಂದು ಹೇಳುವುದಕ್ಕೆ ಬಣ್ಣ ಸವರಿ ಅವನೊಡನೆ ಯಾರಾದರೂ ಒಂದು ಕತೆಯ ಹಾಗೆಯೋ ವರ್ತಮಾನದಂತೆಯೋ ತಿಳಿಸಿದರೆ ನಿಜವೇ? ಹಾಗಿದ್ದರೆ ಅವರದು ಬಹಳ ದೊಡ್ಡ ತ್ಯಾಗ, ಏನು ಧೈರ್ಯ ಎಂದು ಉದ್ಗರಿಸುತ್ತಾನೆ. ಅದರ ಬದಲು ನಿತ್ಯ ಜೀವನದ ಯಾವುದೇ ತೊಡಕು, ತೊಂದರೆ, ನಡವಳಿಕೆ, ವಂಚನೆಗಳನ್ನು ಮುಂದಕ್ಕಿರಿಸಿ ಇಂಥವೆಲ್ಲ ಏಕೆ ಆಗುತ್ತವೆ, ನಾವು ಇವನ್ನು ಹೇಗೆ ಸರಿಪಡಿಸಬಹುದು ಎಂದು ಕೇಳಿದರೆ ನಮಗೆ ಯಾಕೆ ಬೇಕು ತಲೆಹರಟೆ ಎನ್ನುತ್ತಾನೆ ಅವನು. ಅವನ ಮನಸ್ಸಿಗೆ ಮುಖ್ಯವಾಗಿ ಬೇಕಾಗಿರುವುದು ನೆಮ್ಮದಿ. ಅಂಥ ನೆಮ್ಮದಿ ಕೊಡುವ ಮಾತು ಹೇಳಿದರೆ ಸಾಕು. ಅದು ಜೀವನದಲ್ಲಿ ನಡೆಯಬೇಕಾದ ಮಾತು ಆಗಿರಬೇಕಿಲ್ಲ. ಮುಖ್ಯವಾಗಿ ಕೇಳಿದ ಕಥೆ ರುಚಿಯಾಗುವುದಕ್ಕೆ ಒಳತೋಟಿ, ಕುತಂತ್ರ, ಮಸಲತ್ತು ಇಷ್ಟೇ ಸಾಕಾದರೂ ಕೊನೆಯಲ್ಲಿ ಅವನಿಗೆ ಪ್ರಿಯವಾದ ತೀರ್ಮಾನವೇ ಸಿಗಬೇಕು. ಬಾಯಿ ಕತೆಗಳು, ಬಾಳಿನ ಕತೆಗಳು, ಬರಹದ ಕತೆಗಳು ಹೀಗೆ ಬೇರೆ ಬೇರೆ ವಿಷಯಗಳನ್ನು ನಾನು ಇಲ್ಲಿ ಹೇಳುವುದಕ್ಕೆ ಒಂದು ಕಾರಣವಿದೆ. ಇವುಗಳಲ್ಲಿ ವಾಸ್ತವಿಕವೆನಿಸದ ಎಷ್ಟೋ ಕತೆಗಳು ನಮ್ಮ ಮನಸ್ಸಿಗೆ ತುಂಬ ತೃಪ್ತಿಯನ್ನು ತಂದುಕೊಡುತ್ತವೆ. ರಾಮ ರಾವಣನನ್ನು ಕೊಂದುದು ಯಾತಕ್ಕಾಗಿ? ಆತ ಸೀತೆಯನ್ನು ಕದ್ದೊಯ್ದುದಕ್ಕಾಗಿ. 14 ವರ್ಷಗಳ ಕಾಲ ಅವಳಿಗಾಗಿ ಅಲೆದಾಡಿ ಯುದ್ಧ ಮಾಡಿದ. ರಾವಣನನ್ನು ಕೊಂದ. ಸೀತೆ ಕಾಣಸಿಕ್ಕಿದಳು ಎಂಬ ಹೊತ್ತಿನಲ್ಲಿ ಆ ರಾಮ ಏನು ಮಾಡಿದ? ಅವಳ ಗೋಳನ್ನು ಹನುಮಂತನಿಂದ ಕೇಳಿ ತಿಳಿದು ತಿಳಿದು ಆತ ಮಾಡಿದ ಕೆಲಸವೇನು? ನೀನು ಪರರ ಮನೆಯಲ್ಲಿ ಇದ್ದವಳು, ನಿನ್ನ ಶುಚಿಯನ್ನು ಉಳಿಸಿಕೊಂಡಿದ್ದೀಯೆಂದು ಹೇಗೆ ತಿಳಿಯಲಿ ಎಂದಂದು ಅಗ್ನಿ ಪರೀಕ್ಷೆಗೆ ಹೊರಟ. ಕತೆ ಆ ಹಂತಕ್ಕೆ ಬಂದಾಗ ಯಾರಿಗೂ ಸಂಕಟವಾಗುತ್ತದೆ. ಅಸಹ್ಯ ಹುಟ್ಟೀತು ರಾಮನ ವಿಚಾರದಲ್ಲಿ. ಅಗ್ನಿ ಪರೀಕ್ಷೆ ನಡೆಯಿತು. ಸೀತೆ ಪಾರಾಗಿ ಬಂದಳು ಎಂದೊಡನೆಯೇ ನಮಗೆಲ್ಲವೂ ಮರೆತು ಹೋಗುತ್ತದೆ. ರಾಮನ ಮೂರ್ಖತನ ಮರವೆಯಾಗುತ್ತದೆ. ಸೀತೆ ಉಳಿಯಬೇಕಾಗಿದೆ. ನಮ್ಮ ಮನಸ್ಸು ಬೇಡುವುದು ಅದನ್ನು. ಕತೆ ಬರೆದವನು ಹಾಗೆ ಉಳಿಸಿಕೊಟ್ಟ. ಬೆಂಕಿಯಲ್ಲಿ ಅವಳನ್ನು ಕಾಯಿಸಿ ಅವಳು ಶುಚಿವಂತಳು ಎಂದು ಜಾಹೀರುಪಡಿಸಿ ನಮ್ಮ ಕಣ್ಣಿಗೆ ಒಂದಿಷ್ಟು ಮಣ್ಣು ಹಾಕಿಬಿಟ್ಟ.
ನಿತ್ಯ ಜೀವನದಲ್ಲಿ ಇರುವುದು ಕೂಡ ಹೀಗೆಯೇ. ವಿಪತ್ತಿನಿಂದ ನಮ್ಮನ್ನು ಪಾರು ಮಾಡುವವರು ಇಲ್ಲದೆ ಹೋದರೂ ಉಂಟು ಮಾಡಬೇಕು. ಆಗ ರಾಮನ ಸಂಶಯಗ್ರಸ್ತ ಮನಸ್ಸು ನಮಗೆ ಸಹನೆಯಾಗುತ್ತದೆ. ಅದರ ಬದಲು ನಾಗಿ ತನ್ನೆರಡು ಮಕ್ಕಳೊಡನೆ ಅನಾಥಳಾದಾಗ ಅವಳ ಮೇಲೆ ಕನಿಕರಪಟ್ಟು ಗಂಡ ಅವಳನ್ನು ಕರೆಯಲು ಹೋದ ಎಂದರೆ ಅವನ ಹೆಣ್ಮರಳುತನಕ್ಕಾಗಿ ನಾವು ನಗುತ್ತೇವೆ. ನನ್ನ ದೂರದ ಆ ಮಾವನ ಹೆಣ್ಮರಳುತನಕ್ಕಾಗಿ ಯಾರೇನು ಮಾಡಿದರು? ಹೊಸ ಹೂವು ಸಿಗುತ್ತಲೇ ಬಾಡಿದ ಹೂವನ್ನು ಬಿಸುಟ ಅವನ ವಿಚಾರದಲ್ಲಿ ಯಾರೂ ಏನನ್ನೂ ಅಂದಿರಲಾರರು. ಇಷ್ಟೆಲ್ಲವನ್ನು ಹೇಳಿದ ಬಳಿಕವೂ ಒಂದಿಷ್ಟಾದರೂ ನನ್ನ ಕತೆಯ ಹಂಬಲ ಎಂಥದು ಎಂಬುದು ನಿಮಗೆ ತಿಳಿಯುತ್ತದೆಯೋ ಇಲ್ಲವೋ? ನನಗೆ ವಾಸ್ತವಿಕ ಜೀವನ ಅವಾಸ್ತವಿಕವಾಗಿ ಕಾಣಿಸುತ್ತದೆ. ಅವಾಸ್ತವಿಕತೆ ವಾಸ್ತವಿಕವಾಗಿಯೂ ಕಾಣಿಸುತ್ತದೆ. ಇವೆರಡರೊಳಗಣ ಮೇರೆ ಅಂತರ ಬಹಳ ಕಡಿಮೆ ಎನಿಸುತ್ತದೆ. ಸತ್ಯ ಅಸತ್ಯಗಳ ಮೇರೆಯಷ್ಟೇ ಕಡಿಮೆ ಅಂತರ ಅವುಗಳಲ್ಲಿ. ಒಂದು ಇನ್ನೊಂದರ ಹಾಗೆಯೇ ಇರುತ್ತದೆ. ಒಂದು ಇನ್ನೊಂದಕ್ಕೆ ಸಮೀಪವಾಗಿರುತ್ತದೆ. ಈ ಸಮೀಪಸ್ಥ ವಸ್ತುಗಳ ನಡುವೆ ಎಷ್ಟೊಂದು ದೂರವಿದೆಯಲ್ಲ ಎಂಬ ಬೆರಗು ಉಂಟಾಗುತ್ತದೆ. ನನ್ನಲ್ಲಿ ಅನೇಕ ಸಮಸ್ಯೆಗಳನ್ನು ಕುರಿತಾದ ಬೆರಗು ಅಂದಿನಿಂದ ಇಂದಿನ ತನಕ ಚೆನ್ನಾಗಿ ಬಲಿತು ಬಂದಿದೆಯಾದರೆ ಅದಕ್ಕೆ ಕಾರಣಗಳು ನನ್ನ ಅಜ್ಜಿ, ಅವರ ಹಲವಾರು ಕನಸುಗಳು. ಅವಾವುವು ರಾತ್ರಿ ಕನಸುಗಳಲ್ಲ, ಯಾವುದೇ ಅಪೇಕ್ಷೆಯಿಂದ ಬೆಳೆಯಿಸಿಕೊಂಡ ಹಗಲುಗನಸುಗಳೂ ಅಲ್ಲ. ನನಗೂ ನಿಮಗೂ ಕಾಣಿಸದಿರುವ, ಅವರಿಗಷ್ಟೇ ಕಾಣಿಸುತ್ತಿರುವ ವಿಚಿತ್ರ ತೆರನ ಕನಸುಗಳು. ಆ ಕನಸುಗಳನ್ನು ನಿಮ್ಮೊಡನೆ ಹಂಚಿ ಉಣ್ಣುವ ಮೊದಲು ನನಗೆ ಅಪೂರ್ಣವಾಗಿ ತಿಳಿದ ನಮ್ಮ ಅಜ್ಜಿಯ ಪೂರ್ವಕತೆಯನ್ನು ಹೇಳಲು ಪ್ರಯತ್ನಿಸುತ್ತೇನೆ. ಈ ತನಕ ನಾನು ಹೇಳಿದ ವಿಚಾರಗಳೆಲ್ಲವೂ ನಡೆದು ಇಂದಿಗೆ ಸುಮಾರು 15 ವರ್ಷಗಳಾದರೂ ಸಂದಿರಬಹುದು. ಇನ್ನು ಮುಂದಿನವು ಹಾಗಲ್ಲ. ಈ ನಮ್ಮ ಅಜ್ಜಿ ನನಗೆ ನೇರಾದ ಅಜ್ಜಿಯಲ್ಲ. ನನ್ನ ಮುತ್ತಜ್ಜನ ಮಗಳು ಅವರು ಎಂದರೆ ತಂದೆಯ ತಂದೆಯ ತಂಗಿ ಅವರು. ವಾಸ್ತವಿಕವಾಗಿ ಅವರು ನಮ್ಮ ಮನೆಯಲ್ಲೇ ಹುಟ್ಟಿದವರಾದರೂ ಅನಂತರ ಈ ಮನೆಯ ಎದುರು ಸಾಕಷ್ಟು ಸಮೀಪದಲ್ಲೇ ಬೆಳೆದು ನಿಂತಿರುವ ಅಶ್ವತ್ಥ ಮರದಂತೆ ಬೇರೂರಿ ಬೆಳೆಯಬೇಕಾದ ಕಾರಣವಿರಲಿಲ್ಲ. ಅವರು ಮದುವೆಯಾಗಿ ದೂರ ಹೋಗಿ ಇನ್ನೊಂದು ಗೋತ್ರವನ್ನು ಸೇರಿ ಗಂಡನ ಜತೆಯಲ್ಲಿ ಹುಣಸೆ ಮರದಂತೆಯೋ ಹಲಸಿನ ಮರದಂತೆಯೋ ಬೆಳೆಯಬಹುದಿತ್ತು. ಅವರ ಕದಲದ ಜೀವನವನ್ನು ದೀರ್ಘ ಬಾಳನ್ನು ಕಂಡು ಹುಣಸೆ ಮರ, ಹಲಸಿನ ಮರ ಎಂದು ಅಪಾಲಾಪಿಸಿದೆ. 2 ಮರಗಳು ದೀರ್ಘಕಾಲ ಬೆಳೆಯುವಂಥವು. ಹಲಸಿನ ಮರದ ಮೋಪು 100 ವರ್ಷ ಕಾಲ ಬಾಳುತ್ತದೆ. ಹುಣಸೆ ಒನಕೆ ಕುಟ್ಟಿದಷ್ಟು ಸವೆಯುವುದಿಲ್ಲ. ಒಂದು ರೀತಿಯಿಂದ ನೋಡಹೋದರೆ ನಮ್ಮ ಅಜ್ಜಿ ಹುಣಸೆಗೆ ಸಮ. ಅವರ ಮಾತುಗಳು ಹುಳಿ ಸಿಹಿ ಬೆರೆತ ಮಾತುಗಳು. ಆದರೆ ಅವರು ಹಾಗೆ ಬೇರೆ ಕಡೆ ಬೆಳೆದು ಬೇರೂರುವ ಬದಲು ನಮ್ಮ ಮನೆಯ ಮುಂದಿನ ಅಶ್ವತ್ಥ ವೃಕ್ಷದ ಬೀಳಲುಗಳಂತೆ ಹುಟ್ಟಿದ ಕುಲಕ್ಕೆ ಹೆಣೆದುಕೊಂಡು ಬದುಕಿದ್ದಾರೆ. ನಮ್ಮ ಮುತ್ತಜ್ಜ ಕೊಲ್ಲೂರು ಮೂಕಾಂಬಿಕೆಯ ನೆನಪಿಂದಲೋ ಏನೋ ಅವರಿಗೆ ಚಿಕ್ಕಂದಿನಲ್ಲಿ ಮೂಕಾಂಬಿಕೆ ಎಂದೇ ಹೆಸರಿನಿಟ್ಟರು. ಮೂಕಿ ಎಂದೇ ಅವರನ್ನು ಅವರ ಹಿರಿಯರು ಕರೆಯುತ್ತಿದ್ದರಂತೆ. ಆ ಹಿರಿಯರ ಹೆಸರನ್ನೆಲ್ಲ ಹೇಳಿ ನಿಮ್ಮನ್ನು ದಣಿಸುವುದಿಲ್ಲ. ಈಗ ಅಜ್ಜನಿಗಿಂತ ಮೂಕಿ 1-2 ವರ್ಷಕ್ಕೆ ಕಿರಿಯವರಿರಬೇಕು. 10 ತುಂಬುವ ಮೊದಲೇ ಅವರಿಗೆ ಲಗ್ನವಾಯಿತು, ಶಾಸ್ತ್ರೋಕ್ತ ವಿಧಿಯಿಂದ. ನನಗೆ ನನ್ನ ಅಜ್ಜನನ್ನು ಕಂಡ ನೆನಪೇ ಬರುವುದಿಲ್ಲ. ಅವರು ತೀರಿಕೊಂಡು ಬಹಳ ಕಾಲವಾಯಿತು. ಅವರಿರುತ್ತಿದ್ದರೆ ಎಷ್ಟೋ ವಿಷಯಗಳಲ್ಲಿ ಅಜ್ಜಿ ಹೇಳಿದ ವಿಷಯಗಳು ನನಗೆ ಅರ್ಥವಾಗದ ಅವರಲ್ಲಿಗೆ ದೂರನ್ನೊಯ್ದು ಸರಿಪಡಿಸಿಕೊಳ್ಳುತ್ತಿದ್ದೆ. ನನಗೆ ಈ ಅಜ್ಜಿಯ ಬಾಲ್ಯವನ್ನು ಕುರಿತು ತಿಳಿದು ಬಂದ ಸಂಗತಿ ನೇರವಾಗಿ ಬಂದುದಲ್ಲ. ಅವರು ತಮ್ಮ ಸೊಸೆಗೆ ಹೇಳಿ ಆಕೆಯ ಅರ್ಧಮರ್ಧ ನೆನಪಿನಿಂದ ನನಗೆ ಬಂದುದು. ಎಳೆಯನಾಗಿದ್ದಾಗ ಕಿವಿಯ ಮೇಲೆ ಬಿದ್ದ ಅಂಥ ಎಷ್ಟೋ ಸಂಗತಿಗಳನ್ನು ಕುರಿತು ನನಗೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಅವರನ್ನೇ ಕೇಳಿ ತಿಳಿಯಲು ಹಂಬಲಿಸಿದ್ದೆ. ಆದರೆ ಅವರು ತಮ್ಮ ವಿಷಯದಲ್ಲಿ ಹೆಚ್ಚಿಗೆ ಏನನ್ನೂ ಹೇಳುವುದಕ್ಕೂ ಇಷ್ಟಪಡುವುದಿಲ್ಲ ಎಂಬುದು ಗೊತ್ತಾಯಿತು. ಮೂಕಾಂಬಿಕೆ ಮದುವೆಯಾಗಿ ಗಂಡನ ಮನೆ ಸೇರಿದಳು. ನಮ್ಮ ಊರಿಂದ 3 ಹರದಾರಿ ದೂರದ ಚಂಬೂರು ಮಾವನ ಮನೆಯಂತೆ. ಅವರಿಗೆ ಆಗ 10 ಪೂರ್ಣ ಆಗಿರಲಿಲ್ಲ ಎಂದೆ. ಗಂಡನಿಗೆ 14-15 ಅಷ್ಟೇ. ಅಷ್ಟು ಕಡಿಮೆ ವಯಸ್ಸು. ಮದುವೆಯಾಗಿ 6-3 ತಿಂಗಳಲ್ಲಿ ಆತ ಸನ್ನಿಪಾತದಿಂದ ತೀರಿಕೊಂಡ. 10 ತುಂಬದೇ ಹೋದರೂ ವಿಪತ್ತು ಮಾತ್ರ ತುಂಬಿ ಬಂದಿತು. ಆಮೇಲೆ ಮುತ್ತಜ್ಜ ಅವಳನ್ನು ತಮ್ಮ ಮನೆಗೆ ಕರೆದುಕೊಂಡು ಬಂದರು. ನಾನು ಈ ಕಥೆಯನ್ನು ನಮ್ಮ ಮನೆ ಅನ್ನುತ್ತಿದ್ದೇನೆ. ಅದು ಹಿಂದಿದ್ದ ಸ್ಥಳದಲ್ಲಿಯೇ ಇದೆ. ಈ ದೀರ್ಘಾವಧಿಯಲ್ಲಿ ಅದರ ಆಕಾರ ಮಾತ್ರ 4 ಬಾರಿ ಬದಲುಗೊಂಡಿದೆ.
ಅದೇ ದೀರ್ಘಾವಧಿಯಲ್ಲಿ ಅಜ್ಜಿಯ ಜೀವನ ಯಾವ ಆಕಾರ ವಿಕಾರಗಳಿಗೆ ಗುರಿಯಾಯಿತೆಂದು ಮಾತ್ರ ಹೇಳಲಾರೆ. ಆದರೆ ಅವರ ಬಾಲ್ಯದಲ್ಲಿ ಬಂದ ವಿಪತ್ತಿನಿಂದಾಗಿ ತಂದೆ ಇರಿಸಿದ್ದ ಹೆಸರು ಅನ್ವರ್ಥವಾಯಿತು. ಬಹಳ ಕಾಲವೂ ಕರೆಯುತ್ತಿದ್ದ ಹೆಸರಿನಂತೆ ಅವರು ಮೂಕಿಯೇ ಆದರು ಅನ್ನುತ್ತಾರೆ. ಮನೆಗೆಲಸಗಳಲ್ಲಿ ಎಂದೂ ಆಲಸ್ಯ ತೋರಿಸಿದವರಲ್ಲವಾದರೂ ಯಾರೊಡನೆಯೂ ಅವರು ಮಾತುಕತೆ ಇಚ್ಛಿಸಲಿಲ್ಲವಂತೆ. ಉಂಟು ಇಲ್ಲ ಬೇಕು ಬೇಡ ಎಂಬುದಕ್ಕಿಂತ ಹೆಚ್ಚಿಗೆ ಆಡಿದವರಲ್ಲವಂತೆ. ಈಗ ನೆನೆದರೆ ನನಗೆ ಅದೊಂದು ಆಶ್ಚರ್ಯವಾಗಿ ಕಾಣಿಸುವುದಿಲ್ಲ. ಅಂಥ ಎಳೆ ವಯಸ್ಸಿನಲ್ಲಿ ಅವರ ಮೇಲೆ ಯಾವ ಬಗೆಯ ಮೋಹ ಬೆಳೆದು ಬರುವುದಕ್ಕೆ ಸಾಧ್ಯ? ಮುಂದೆ ಅವರು ಈ ಗ್ರಾಮದ ಗಡಿಯನ್ನು ಬಿಟ್ಟು ಹೋದವರೂ ಅಲ್ಲ ಅನ್ನುತ್ತಾರೆ. ನಮ್ಮ ಅಜ್ಜನಿಗೆ ಮುಪ್ಪು ಸಮೀಪಿಸಿದಾಗ ಕಾಶಿ ಯಾತ್ರೆ ಮಾಡುವ ಇಚ್ಛೆಯಾಗಿ ಬಾ ಒಂದು ಯಾತ್ರೆಯನ್ನು ಮಾಡಿ ಬರುವ ಎಂದರಂತೆ. ಅದಕ್ಕೆ ಇವರು ಒಲ್ಲೆ ಎಂದರಂತೆ. ಅಲ್ಲಿ ಇರುವ ದೇವರು ಇಲ್ಲಿಯೂ ಇದ್ದಾನೆ ಎಂದು ಹೇಳಿ ಒಳಕ್ಕೆ ಹೋಗಿ ಕುಳಿತರಂತೆ. ನಮ್ಮ ಅಜ್ಜನ ಕಾಲ ಸಂದಿತು. ಅವರ ಸ್ಥಾನದಲ್ಲಿ ಅಜ್ಜಿ ಮನೆಯ ಒಂದು ಗೋಡೆಯಷ್ಟು ಆಧಾರವಾಗಿ ಇಲ್ಲೇ ಬಾಳಿ ಬದುಕಿದರು. ಅಜ್ಜ ತೀರಿಕೊಂಡ ಸ್ವಲ್ಪದರಲ್ಲಿ ನನ್ನ ನಿಜದ ಅಜ್ಜಿಯೂ ತೀರಿಕೊಂಡರಂತೆ. ಸಂಸಾರದಲ್ಲಿ ಇನ್ನೂ 4 ಹುಟ್ಟು ಸಾವುಗಳು ಆದವು. ನನ್ನ ತಂದೆ ಅವರ ತೊಡೆಯ ಮೇಲೆ ಬೆಳೆದರು. ಜೀವನದ ಹಿಗ್ಗು ಕುಗ್ಗುಗಳು ಅವರ ಕಣ್ಮುಂದೆ ನಲಿದಾಡಿದವು. ನಮ್ಮ ತಂದೆ ತೀರಿಕೊಂಡ ಕಾಲದಲ್ಲಿ ಅವರ ಬಾಯಿಯಿಂದ ಬಂದ ಒಂದು ಚಿಕ್ಕ ಕಹಿ ಮಾತನ್ನು ಚಿಕ್ಕವನಾದ ನಾನು ಕೇಳಿದ್ದೆ. ಎಲ್ಲರಿಗೂ ಕಾಲ ಬರುತ್ತದೆ, ಒಂದೊಂದು ದಿನ. ಬಾರದವಳೆಂದರೆ ನಾನೇ ಎಂದರು. ಆ ಮಾತನ್ನು ಕೇಳಿದಾಗ ನನ್ನ ಮೈ ಜುಮ್ಮೆಂದಿತು. ನನ್ನ ತಂದೆಯ ಮರಣದಿಂದ ನಾನು ತಬ್ಬಲಿಯಾಗಿ ನಡುಗುತ್ತಿದ್ದಾಗ ಅವರಾಡಿದ ಮಾತದು. ಆ ದಿವಸ ಅವರ ವರ್ತನೆ ಮಾತುಗಳು ಎಲ್ಲವೂ ನನಗೆ ಅದ್ಭುತವಾಗಿ ಕಾಣಿಸಿದವು. ಅವರು ಶವದ ಬಳಿಗೆ ಬಂದು ನಿಂತರು, ಕುಳಿತರು. ಆದರೂ ಕಣ್ಣೀರಿಡಲಿಲ್ಲ. ನೀನು ಒಂದು ಕೆಲಸ ಒಳ್ಳೆಯದು ಮಾಡಿದ್ದೀಯಾ, ಅವಳನ್ನು ಮೊದಲೇ ಕಳುಹಿಸಿಕೊಟ್ಟೆ. ಈ ಮಕ್ಕಳ ಚಿಂತೆ ನಿನಗೆ ಬೇಡ, ನಾನು ನೋಡಿಕೊಂಡೇನು, ನೀನು ಹೋಗಿ ಬಾ ಎಂದರು. ಕಂಬನಿಯಿಂದ ಥರಥರಿಸುತ್ತಿದ್ದ ನನ್ನನ್ನು ಕಂಡು, ಇದೇ ಏನು ನಿನ್ನ ಗಂಡಸುತನ? ನೀನೇನು ನಾನೇನು ಯಾರೇನು? ಯಾರು ಶಾಶ್ವತ? ಹೋಗಿ ಕೊಳ್ಳಿ ಇಟ್ಟು ಉರಿಸಿ ಬಾ. ಇದೆಲ್ಲ ಒಂದು ಆಟ. ಕನಸು ಅಂದರೆ ಕನಸು, ನಾವು ಕಟ್ಟಿಕೊಂಡ ಹಾಗಿರುತ್ತದೆ ಕನಸು. ಒಳ್ಳೆಯದು ಎಂದರೆ ಒಳ್ಳೆಯದು, ಕೆಟ್ಟದು ಎಂದರೆ ಕೆಟ್ಟದು. ಇದು ಭ್ರಮೆ ಎಂದರೆ ಭ್ರಮೆ, ನಿಜ ಅಂದರೆ ನಿಜ. ನಿನಗೆ ಹೇಳುತ್ತೇನೆ, ನಮಗೆ ಕನಸು ಗಿನಸು ಎಂಬುದಿರುವ ತನಕವೂ ಇದೂ ಅಷ್ಟೇ ನಿಜ. ಸಂಸಾರವೂ ಹಾಗೆಯೇ, ಸುಖ ದುಃಖಗಳೂ ಹಾಗೆಯೇ, ಈ ಜಗತ್ತು ಕೂಡ ಹಾಗೆಯೇ, ದೇವರೂ ಹಾಗೆಯೇ, ದಿಂಡರೂ ಹಾಗೆಯೇ. ಅವು ಎಲ್ಲವೂ ನಾವು ಕಟ್ಟಿಕೊಂಡ ಹಾಗೆ. ಗಟ್ಟಿ ಮಾಡಿಕೊ ಮನಸ್ಸನ್ನು. ಯಾಕೆ ಹೆದರುತ್ತೀಯಾ? ಹೋಗು, ಕಳುಹಿಸಿಕೊಟ್ಟು ಬಾ. ಗಂಡು ಮಗ ನೀನಲ್ಲವೇ ಎಂದರು. ನಾನು ತೀರಾ ನಾಚಿ ತಗ್ಗಿ ಕುಗ್ಗಿ ಮುಂದಿನ ವಿಧಿಗಳನ್ನು ಮುಗಿಸಿ ಮನೆಗೆ ಬಂದೆ. ಮುಂದೆ ಬಹಳ ಕಾಲದ ತನಕವೂ ಅವರ ಬಾಯಿಯಿಂದ ಇಂಥ ದಿಟ್ಟ ಮಾತುಗಳನ್ನು ನಾನು ಕೇಳಿದ ನೆನಪಾಗುವುದಿಲ್ಲ. ಆ ಒಂದು ಕ್ಷಣಕ್ಕೆ ಮಾತ್ರ ನಮ್ಮ ಅಜ್ಜಿ ಇನ್ನೊಂದೇ ವಿಚಿತ್ರ ವ್ಯಕ್ತಿಯಾಗಿ ಕಾಣಿಸಿದರು ನನಗೆ. ತಂದೆಯವರು ತೀರಿಕೊಂಡರೂ ಮನೆಯ ಭಾರ ನನ್ನ ಮೇಲೆ ಬೀಳುವುದಕ್ಕೆ ಬಿಡಲಿಲ್ಲ. ನನ್ನ ಮತ್ತು ನನ್ನ ತಮ್ಮನ ಓದು ಬರಹಗಳನ್ನು ಹಾಳುಗೆಡೆಯಲು ಅವಕಾಶ ಕೊಡಲಿಲ್ಲ. ನಾನು ಓದನ್ನು ಮುಗಿಸಿ ಮನೆಗೆ ಬಂದ ವರ್ಷವೇ ನನಗೆ ಪ್ರಾಯ ಬಹಳವಾಗಿರದಿದ್ದರೂ ಒಲಿಸಿ ಒತ್ತಾಯ ಮಾಡಿ ಮನೆಗೆ ಒಂದು ಹೆಣ್ಣನ್ನು ಬರಮಾಡಿಕೊಂಡರು. ಅಲ್ಲಿಯ ತನಕ ಅವರು ಹೇಗೆ ಮನೆವಾರ್ತೆ ನಿರ್ವಹಿಸಿದರು ಎಂಬ ಸಂಗತಿಯೊಂದೂ ನನಗೆ ತಿಳಿಯುವುದಿಲ್ಲ. ಅಲ್ಪ ಸ್ವಲ್ಪ ಮನೆಯ ಬೇಸಾಯ ಮಾಡಿಸಿದ್ದೂ ಉಂಟು. ಅವರ ಪ್ರೀತಿ ಆದರ ಪೋಷಣೆಗಳಲ್ಲಿ ಬೆಳೆದ ತಮ್ಮನನ್ನು ನನ್ನನ್ನು ಕುಳ್ಳಿರಿಸಿಕೊಂಡು ಹಲವಾರು ಕಥೆಗಳನ್ನು ಹೇಳಿದ ನೆನಪು ಬರುತ್ತದೆ. ಕಥೆ ಹೇಳಿ ನಗಿಸಿದರು, ಕಣ್ಣೀರು ಕರೆಸಿದರು. ಕಣ್ಣೀರು ಬಂದ ತಕ್ಷಣ ಇನ್ನೊಂದು ಕಥೆ ಹೇಳಿ ನಗಿಸಿದರು. ಕೆಲವೊಮ್ಮೆ ನಾನು, ಅಜ್ಜಿ ಅದು ನಿಜವೇ, ನಿಜಕ್ಕೂ ಹಾಗಾಯಿತೆ ಎಂದು ದೀನ ಮುಖದಿಂದ ಕೇಳಿದರೆ, ಮಗು ಕತೆ ಕತೆಯೇ ಅನ್ನುತ್ತಿದ್ದರು. ನಿಜ ಅಲ್ಲ ಅನ್ನುತ್ತೀರಾ ಎಂದು ನಿರಾಶೆಯಿಂದ ಪ್ರಶ್ನಿಸಿದರೆ, ನಿನಗೆ ಏನಾಗಬೇಕೀಗ? ಪುಣ್ಯಕೋಟಿ ದನ ಹುಲಿಯ ಬಾಯಿಗೆ ಬೀಳಬೇಕೆಂದಿದೆಯೋ? ಇಲ್ಲ. ಹುಲಿ ಮೇಲಕ್ಕೆ ಹಾರಿ ಪ್ರಾಣ ಬಿಡಬಾರದು ಎಂದಿದೆಯೋ? ಇಲ್ಲ. ಹಾಗಿದ್ದ ಮೇಲೆ ಒಂದನ್ನು ಒಂದು ತಿಂದೇ ಬದುಕಬೇಕು ಈ ಜಗತ್ತಿನಲ್ಲಿ. ಹುಲಿ ಇದ್ದರೆ ದನವಿಲ್ಲ, ದನವಿದ್ದರೆ ಹುಲಿ ಇಲ್ಲ, ಎರಡೂ ಬದುಕಲಿ ಎಂದೆ ನಾನು. ಮತ್ತೆ ಹುಲಿ ಏನು ತಿನ್ನಬೇಕು? ಹುಲ್ಲನ್ನೇ? ಹುಲ್ಲಿಗೂ ಜೀವ ಇದೆಯಲ್ಲ. ಹಾಗೆ ಕತೆ ತಿರುಗಿಸಿದರೆ ಹುಲ್ಲನ್ನು ತಿನ್ನಲು ಬಂದ ದನವನ್ನು ಕಂಡು
ಹುಲ್ಲು ಹೆದರಿ ತನ್ನ ಮರಿಯ ಹತ್ತಿರ ಹೋಗಿ ಬರುತ್ತೇನೆ ಎನ್ನಬೇಕಾದೀತು. ನನ್ನ ಅಜ್ಜಿ ನನಗೆ ಹೇಳಿದ ಇಂತಹ ನೂರಾರು ಕಥೆಗಳನ್ನು ನಮ್ಮ ಮನೆಗೆ ನನ್ನ ಕೈ ಹಿಡಿದ ಸೀತೆ ಬಂದುದರ ಹೊಸತಿನಲ್ಲಿ ಹಲವಾರು ಬಾರಿ ಹೇಳಿದ್ದೆ. ಅವಳು ತವರು ಮನೆಯಿಂದ ನಮ್ಮ ಮನೆಯನ್ನು ಸೇರಿದ ಮೇಲೆ ಅಲ್ಲಿನ ಸುದ್ದಿ ಸೂರುಗಳನ್ನು ಕೇಳಿ ದುಃಖಪಟ್ಟಾಗ ಅವಳನ್ನು ಸಮಾಧಾನ ಪಡಿಸುವುದಕ್ಕಾಗಿ ಅಜ್ಜಿಯ ಸೋಗನ್ನು ತೊಟ್ಟವನ ಹಾಗೆ ಏನೇನೋ ಹೇಳಿದ್ದುಂಟು. ಜೀವನ ಕನಸು ನಿಜ, ಅದೊಂದು ನಾಟಕವೂ ಇರಬಹುದು. ಆದರೂ ಅದು ಇರುವಷ್ಟು ಕಾಲ ಅದರೊಳಗೆ ವೇಷ ಹಾಕಿ ಕುಣಿಯುವ ಕೆಲಸವಷ್ಟೇ ನಮ್ಮದು. ನಮಗೆ ಒಪ್ಪುವ ವೇಷಕ್ಕೆ ಸಮನಾಗಿ ಕುಣಿಯುವ ಎಂದು ಅಜ್ಜಿಯ ಮಾತಿಗೆ ನನ್ನದೇ ಆದ ಅರ್ಥವನ್ನು ಮಾಡಿಕೊಂಡು ನನ್ನ ಮಡದಿಗೆ ಸಮಾಧಾನವನ್ನು ಹೇಳಿದ್ದುಂಟು. ಈಗಲೂ ನನಗೆ ನಮ್ಮ ಅಜ್ಜಿಯ ಮುಂದಕ್ಕೆ ನಾನು ದೊಡ್ಡವನಾಗಿದ್ದೇನೆ ಎಂದು ಏನೇನೂ ಕಾಣಿಸುತ್ತಿಲ್ಲ. ನನಗೀಗ ಮದುವೆಯಾಗಿದೆ, 2 ಮಕ್ಕಳಿದ್ದಾರೆ. ಆದರೆ ನಮ್ಮ ಅಜ್ಜಿ ಸಣ್ಣದರಲ್ಲಿ ನಮಗೆ ಕತೆ ಹೇಳಿದಂತೆ ಅವರಿಗೆ ಮಾತ್ರ ಕತೆ ಹೇಳಿದ್ದನ್ನು ಕಾಣೆ. ಸೀತೆ ನಮ್ಮ ಮನೆಗೆ ಬಂದು ಕಾಲಿರಿಸಿದಂದಿನಿಂದ ಅವಳಿಗೇ ಯಾವತ್ತೂ ಯಜಮಾನಿಕೆ ಪಟ್ಟವನ್ನು ಕಟ್ಟಿ ದೂರ ಉಳಿದಿದ್ದಾರೆ. ನಮ್ಮ ತಂದೆ ಬದುಕಿರುವ ಕಾಲದಲ್ಲಿಯೂ ತಾನೂ ಸಹ ಇದೇ ಮನೆಯಲ್ಲಿದ್ದೇನೆ ಎಂದು ತೋರಿಸಿಕೊಂಡವರಲ್ಲ. ಅವರಿಗೂ ಸಂಸಾರದ ಸುಖ ದುಃಖಗಳನ್ನು ಕಂಡು ಬೇಸರ ಬಂದಿರಲೂಬಹುದು. ಆದರೆ ನೋಡಿ, ನನ್ನನ್ನು ಬೇಸರಗೊಳಿಸುವ ಒಂದು ವಿಷಯವನ್ನು ಮಾತ್ರ ಇಲ್ಲಿ ಹೇಳದಿರಲಾರೆ. ನಮ್ಮ ಮನೆಗೆ ಬಂದು ಹೋಗುವ ಯಾರಿಗಾದರೂ ಸರಿಯೇ, ನಮ್ಮ ಅಜ್ಜಿಯ ವಿಷಯದಲ್ಲಿ ಹೆಚ್ಚಿನ ಆದರ ಇರುವ ಹಾಗೆ ಮಾತ್ರ ಕಾಣಿಸುವುದಿಲ್ಲ. ಅನೇಕರು ಮನೆಗೆ ಬರುತ್ತಿರುತ್ತಾರೆ, ಅವರ ಹತ್ತಿರಕ್ಕೇ ಹೋಗುವುದಿಲ್ಲ. ಮೊದಲು ಅವರನ್ನು ಮಾತನಾಡಿಸುತ್ತಿದ್ದವರು ಕೂಡ ನಾನು ಮನೆಯ ಹೊಣೆಯನ್ನು ಹೊತ್ತ ಮೇಲೆಯೂ ಅವರ ಹತ್ತಿರ ಯಾರೂ ಮಾತನಾಡುವುದಿಲ್ಲ. ಅಜ್ಜಿಗೆ ಅರೆ ಮರುಳು ಎಂಬ ಅಭಿಪ್ರಾಯ ನಮ್ಮ ಊರವರಿಗೆ. ಅದಕ್ಕೆ ಇದೊಂದು ಕಾರಣವಿರಬಹುದು. ಅವರ ಕೈಗೆ ಏನಾದರೂ ವಸ್ತು ಒಡವೆ ಬಂತೆಂದರೆ ಅಥವಾ ಮಕ್ಕಳು ಕೈಗೇನಾದರೂ ಕೊಟ್ಟುವೆಂದರೆ 2 ನಿಮಿಷ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೆ. ಆ ಬಳಿಕ ತಮ್ಮಷ್ಟಕ್ಕೆ ಏನೇನೋ ಕನಸು ಕಂಡವರ ಹಾಗೆ ಗೊಣಗುತ್ತಾರೆ. ಅವರ ಈ ಗೊಣಗು ಮಾತುಗಳನ್ನು ಕೇಳಿ ಹಾಗೇನಾದರೂ ಅಭಿಪ್ರಾಯ ಬರುವುದು ಸಹಜ. ಮೂಗಜ್ಜಿಗೆ ಮುಪ್ಪಿನ ಮರುಳು, ತಮ್ಮಷ್ಟಕ್ಕೆ ಆಡಿಕೊಳ್ಳುತ್ತಿರುತ್ತಾರೆ. ಸೊಯಗೆಟ್ಟು ಮಾತನಾಡತೊಡಗಿದರೆ ನಿಲ್ಲಿಸುವುದೇ ಇಲ್ಲ ಎನ್ನುತ್ತಾರೆ. ಹಾಗೆ ಬಂಧು ಮಿತ್ರರು ಅಭಿಪ್ರಾಯ ಪ್ರಕಟಿಸುವುದನ್ನು ಕೇಳಿದಾಗ ನನಗೆ ನೋವಾಗುತ್ತದೆ. ನನಗೆ 25ನೆಯ ವರ್ಷಕ್ಕೆ ಮದುವೆಯಾಯಿತು. ಅಂದಿನಿಂದ ನಾನು ಮನೆಗೆ ಯಜಮಾನ, ನಮ್ಮ ಸೀತೆ ಯಜಮಾನಿ. ಅಜ್ಜಮ್ಮ ತಮ್ಮಷ್ಟಕ್ಕೆ ಮಾತನಾಡುವ ಮರುಳಜ್ಜಿ. ಕೆಲವು ಸಾರಿ ನನ್ನ 2 ಮಕ್ಕಳು ಅವರ ಬಳಿಗೆ ಹೋಗಿ ಅವರ ಕೈಯಲ್ಲಿ ಏನಾದರೂ ಕೊಟ್ಟು ಅವರು ತಮ್ಮಷ್ಟಕ್ಕೆ ಏನಾದರೂ ಅನ್ನತೊಡಗಿದರೆ ಅವು ಓಡಿಬಂದು ತಮ್ಮ ತಾಯಿಯೊಡನೆ, ಅಮ್ಮ, ಅಜ್ಜಿಗೊಬ್ಬ ಟೊಣೆಯ ಕಾಣಿಸಿದನಂತೆ, ಅವನು ಭಾರೀ ಟೊಣೆಯನಂತೆ ಎಂದು ಹೇಳಿ ನಗುವುದುಂಟು. ಅಂಥ ಪ್ರಸಂಗಗಳಲ್ಲಿ ನನ್ನ ಮಡದಿಗೆ ಮಕ್ಕಳ ಬಾಯಿಯನ್ನು ಕಟ್ಟುವುದೇ ಕಷ್ಟದ ಕೆಲಸವಾಗುತ್ತದೆ. ನೀವು ಅವರ ಹತ್ತಿರ ಹೋಗಬೇಡಿ, ಅವರಿಗೆ ಏನು ಕಾಣಿಸುತ್ತದೋ ಏನು ಬಿಡುತ್ತದೋ ನಿಮಗೆ ಯಾಕೆ ಅದೆಲ್ಲ? ಸುಳ್ಳೇ ಹೇಳುತ್ತಾರಮ್ಮ ಅವರು. ಸುಮ್ಮನಾಗಿ ಎಂದೆನಲ್ಲ ಎಂದು ಗದರಿಸಿ ಅವನ್ನು ಕಳುಹಿಸಿಕೊಡುವ ಪಾಡು ಬರುತ್ತದೆ. ನನ್ನ ಮಕ್ಕಳು ಕೂಡ ಅವರಿಗೆ ಹುಚ್ಚೆಂದೇ ತಿಳಿದುಕೊಂಡಿದ್ದರೆ ನಾನು ಏನೂ ಮಾಡುವ ಹಾಗಿಲ್ಲ. ಅದು ಮಾತ್ರ ನನ್ನ ಮನಸ್ಸನ್ನು ತುಂಬ ನೋಯಿಸುತ್ತದೆ. ನನ್ನ ಅವರ ಋಣಾನುಬಂಧ ಅಷ್ಟು ಬಿಗುವಾದುದರಿಂದ ಇಂಥ ಸ್ಥಿತಿಯಲ್ಲಿ ನಾನೊಮ್ಮೆ ಅವರ ಜತೆಯಲ್ಲಿ ಅಶ್ವತ್ಥದ ಕಟ್ಟೆಯಲ್ಲಿ ಕುಳಿತಿದ್ದೆ. ಅವರು ನನ್ನ ಕಡೆ ದೃಷ್ಟಿ ಹರಿಸದೆ ಏನೇನೋ ತಮ್ಮಷ್ಟಕ್ಕೆ ಗೊಣಗುತ್ತಿದ್ದರು. ಅದನ್ನು ಕಂಡಾಗ ನನಗೆ ಇಷ್ಟು ಪ್ರಾಯವಾಗುವ ತನಕ ಯಾರೂ ಬದುಕಿರಬಾರದಪ್ಪ ಎಂಬ ಯೋಚನೆ ಬಂತು. ಮರುಕ್ಷಣ ಅವರ ಬಾಯಿಯಿಂದ, ಮಗು, ನಿನಗೆ ನಿನ್ನ ಅಜ್ಜಿ ಭಾರವಾದಳೆ, ನನ್ನ ಸಾವನ್ನು ನೆನೆಯುತ್ತಾ ಇದ್ದೀಯಲ್ಲ ಎಂದು ಹೇಳಿ ನಕ್ಕುಬಿಟ್ಟರು. ನನ್ನ ಎದೆ ಧಡಲ್ಲೆಂದಿತು. ಎಲ್ಲಿಲ್ಲದ ಭಯವಾಯಿತು. ಅಜ್ಜಿ, ದಮ್ಮಯ್ಯ, ನಿಮ್ಮ ಮಾತು ಕೇಳಿ ನಿಮ್ಮಷ್ಟಕ್ಕೆ ನೀವು ಗುಣಗುವುದನ್ನು ಕಂಡು ಒಂದು ಕ್ಷಣ ಹಾಗೆನಿಸಿದ್ದು ನಿಜ. ಅದು ನೀವು ಬೇಡವಾಗಿಯೂ ಅಲ್ಲ, ಭಾರವಾಗಿಯೂ ಅಲ್ಲ. ಮನಸ್ಸಿನ ಮೇಲೆ ಹತೋಟಿ ಇಲ್ಲದಾಗ ಬದುಕಿ ಫಲವೇನು ಎಂದು ಕಾಣಿಸಿದ್ದು ನಿಜ. ತಪ್ಪಾಯಿತು ನನ್ನಿಂದ ಎಂದೆ ದುಃಖದಿಂದಲೇ. ನನಗೆ ಅದು ಗೊತ್ತಾಗುತ್ತದೆ. ನಿನ್ನ ಮನಸ್ಸು ನನಗೆ ಗೊತ್ತಿಲ್ಲವೇ? ಆದರೂ ಹೇಳಿದೆ ಚೇಷ್ಟೆಗೆ, ನಿನ್ನ ತಲೆಯಲ್ಲಿ ಸುಳಿದ ವಿಚಾರವನ್ನು ತಿಳಿದೆ ಎಂದರು. ನಿಮಗೆ ಹೇಗೆ ಗೊತ್ತಾಯಿತಪ್ಪ ಅದು? ಹೇಗೋ ನೀನು ಎಣಿಸಿದ್ದೆಲ್ಲ ನಾನೇ ಎಣಿಸಿದಷ್ಟು ಸ್ಪಷ್ಟವಾಯಿತು. ನೀವು ಆಗಾಗ ನಿಮ್ಮಷ್ಟಕ್ಕೆ ಏನೇನೋ ಅಂದುಕೊಳ್ಳುತ್ತೀರಲ್ಲ, ಏನದು? ನನಗೆ ಏನೇನೋ ಕಾಣಿಸುತ್ತದೆ, ಏನೇನೋ ಅನ್ನುತ್ತೇನೆ. ಒಂದೊಂದು ಸಾರಿ ಹಾಗೆ ಮಾಡುತ್ತಿರುವುದಂತೂ ನಿಜ.
ಏನಾದರೂ ಕಾಣಿಸತೊಡಗಿತೆಂದರೆ ನನಗೆ ನಾನೇ ಮರವೆಯಾಗಿ ಕಾಣಿಸಿದ್ದನ್ನು ಕುರಿತು ಮಾತನಾಡುತ್ತೇನೆ. ಅದೂ ಒಂದು ತೆರ ಕನಸಿದ್ದರೂ ಇದ್ದೀತು. ಒಂದು ದಿವಸ ಅವರು ಹೀಗೆಯೇ ತಮ್ಮಷ್ಟಕ್ಕೆ ಗೊಣಗುತ್ತಿದ್ದಾಗ ಮರೆಯಲ್ಲಿ ನಿಂತು ಕಿವಿಗೊಟ್ಟು ಅವರ ಆತ್ಮಗತ ಸಂಭಾಷಣೆಯನ್ನು ಕೇಳತೊಡಗಿದೆ. ಕೇಳಿ ಬಲು ಆಶ್ಚರ್ಯವಾಯಿತು. ಯಾವುದೋ ಪ್ರತ್ಯಕ್ಷ ಘಟನೆಯೊಂದು ನಡೆಯುತ್ತಿದ್ದಂತೆ ಅದಕ್ಕೆ ಸಾಕ್ಷಿಯಾದ ಅವರು ಅದನ್ನು ಬಣ್ಣಿಸುವಂತೆ ಕಂಡಿತು. ನಾನು ಥಟ್ಟನೆ ಅಜ್ಜಿ ಹೇಗಿದ್ದೀರಿ ಎಂದು ಕೇಳಿದೊಡನೆಯೇ ಅವರ ಕನಸು ಭಂಗವಾಯಿತು. ಕರೆದೆಯೋ ಎಂದು ಪ್ರಶ್ನಿಸಿದರು. ಹೌದು, ಊಟಕ್ಕೆ ಬನ್ನಿ, ಹೊತ್ತಾಯಿತು ಎಂದೆ. ನನ್ನ ಜೊತೆಯಲ್ಲಿ ಬಂದರು. ಊಟ ಮುಗಿಸಿ 2 ಗಳಿಗೆ ಮಲಗಿಕೊಂಡರು. ಹೆಚ್ಚಾಗಿ ಅವರು ಮನೆಯ ಜಗಲಿಯಲ್ಲಿ ಕುಳಿತೇ ಸಮಯ ಕಳೆಯುತ್ತಾರೆ. ಅಲ್ಲಿ ಕುಳಿತು ಕುಳಿತು ಬೇಸರವಾದರೆ ಅಶ್ವತ್ಥದ ಕಟ್ಟೆಗೆ ಹೋಗಿ ಅಲ್ಲಿ ತಮ್ಮ ಏಕಾಂತವನ್ನು ಮುಂದುವರಿಸುತ್ತಾರೆ. ಕಟ್ಟೆಯಲ್ಲಿ ಅವರು ನನಗೆ ಹೇಳಿದ ಹಲವಾರು ಕನಸಿನ ಕಥೆಗಳನ್ನು ಸ್ಮರಿಸಿಕೊಂಡೆನಾದರೆ ನಾನು ಓದಿದ ಇಲ್ಲವೇ ಇತರರಿಂದ ಕೇಳಿದ ಕಥೆ ಅಥವಾ ಪುರಾಣಗಳು ಹೇಳುವ ಅವೆಲ್ಲ ಕಥೆಗಳಿಗಿಂತಲೂ ಸ್ವಾರಸ್ಯವಾಗಿ ಕಾಣಿಸುತ್ತವೆ. ಮಾತ್ರವಲ್ಲ, ಇವು ಹೇಳುವ ಸತ್ಯವನ್ನು ಅವಾವುವೂ ಹೇಳುವುದಿಲ್ಲ ಎಂದೆನಿಸುತ್ತದೆ. 80 ದಾಟಿರಬೇಕು ನಮ್ಮ ಅಜ್ಜಿಗೆ ವಯಸ್ಸು.